ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ 2 ಕಲರ್ ವೈರ್ನ ಯೂಸ್ ಮಾಡಿಕೊಂಡು ಆಮ್ಲಾ ನಾಟಲ್ಲಿ ಫ್ಲವರ್ ಡಿಸೈನ್ನ ಬ್ಯಾಸ್ಕೆಟ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಇಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ಯೂಚರ್ ವಿಡಿಯೋ ನೋಟಿಫಿಕೇಷನ್ನಿಗೆ. ಸೊ ನೋಡಿ, ಇದು ಮೆರೂನ್ ಕಲರು ಮತ್ತು ವೈಟ್ ಕಲರ್ ವೈರ್ ತೊಗೊಂಡು ಹಾಕಿರೋವಂಥ ಬ್ಯಾಸ್ಕೆಟು ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು ನೋಡಿ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಬ್ಯಾಸ್ಕೆಟ್ ಇದು. ಸೊ ಇದು ಮೀಡಿಯಮ್ ಸೈಜ್ ಬ್ಯಾಸ್ಕೆಟು, ಲಂಚ್ ಬ್ಯಾಸ್ಕೆಟಿಗೆ ತೊಗೊಂಡು ಹೋಗುವಂಥದ್ದು. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜಾಗಿ ಬಂದಿದೆ. ಸೊ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಅಷ್ಟೇ ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ಹಾಕೋದನ್ನು ನೋಡೇ ನನಗೆ ಇದು ಆರ್ಡರ್ ಬಂದಿದೆ, ಇದು ನನಗೆ ಕೊಡಿ ಅಂತ. ಸೊ ಅಷ್ಟು ಕ್ಯೂಟಾಗಿ ಬಂದಿದೆ ಬ್ಯಾಸ್ಕೆಟ್ ಇದು. ಸೊ ನಾನು ಯೂಟ್ಯೂಬ್ ವಿಡಿಯೋಗೋಸ್ಕರ ಅಂತ ಹಾಕಿದ ಬ್ಯಾಸ್ಕೆಟ್ ಇದು. ಇದು ಹಾಕಬೇಕಾದ್ರೆ ನೋಡಿ ತುಂಬ ಚೆನ್ನಾಗಿದೆ, ಈ ಬ್ಯಾಸ್ಕೆಟ್ ನನಗೆ ಕೊಡಿ ಅಂತ ಆರ್ಡರ್ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಹಾಕೋ ಅಂಥವ್ರು, ಆಮ್ಲಾ ನಾಟಲ್ಲಿ ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ ಅನ್ನೋ ಅಂಥವ್ರು, ಇದರಲ್ಲೇ ನಾನು ಸ್ಮಾಲ್ ಸೈಜ್ ಬ್ಯಾಸ್ಕೆಟ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಟ್ರೈ ಮಾಡಿಬಿಟ್ಟು ಆಮೇಲೆ ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಯಾಕೆಂದರೆ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ, ಆಮ್ಲಾ ನಾಟ್ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸ್ಮಾಲ್ ಸೈಜ್ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕಿ. ಸ್ಮಾಲ್ ಸೈಜ್ ಬ್ಯಾಸ್ಕೆಟು ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೊಳ್ಬೋದು. ಸೊ ಒಳಭಾಗದಲ್ಲಿ ನೋಡೋದಾದರೆ ನೋಡಿ, ಈ ರೀತಿ ಒಳಭಾಗದಲ್ಲಿ ಬರುತ್ತೆ. ಸೊ ನೋಡಿ, ಈ ರೀತಿ ಬಂದಿದೆ ಒಳಭಾಗದಲ್ಲಿ. ಹೊರಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ತಳ ನೋಡಿ ಹೇಗಿದೆ. ಸೊ ಇದಕ್ಕೆ ನಾನು ಸೇಫ್ಟಿ ಬಟನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಈ ಬ್ಯಾಸ್ಕೆಟ್ನ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತಾ ಇರೋವಂಥದ್ದು. ಸೊ ನೋಡಿ, ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಟ್ಟಿಲ್ಲ. ಸೊ ಬ್ಯಾಸ್ಕೆಟ್ ಮಾತ್ರ ಯಾವ ರೀತಿ ಹಾಕೋಬೇಕಂತ ತೋರಿಸಿದ್ದೀನಿ. ಸೊ ಇಲ್ಲಿ ನೋಡಿ, 4 ವೈರ್ ಹ್ಯಾಂಡಲ್ನ ನಾನು ಹಾಕ್ಕೊಂಡಿದ್ದೀನಿ. 4 ವೈರ್ ಹ್ಯಾಂಡಲ್ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕೋಬೋದು. ಸೊ ಇದಕ್ಕೆ ನಾನು 6.5 ಅಡಿ ಅಳತೆಯಲ್ಲಿ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ವೈರ್ ಸ್ವಲ್ಪ ಲೆಂತಾಗಿ ಮಿಗತ್ತೆ, ಯಾಕೆಂದರೆ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕು. ಹಾಗಾಗಿ 6.5 ಅಡಿ ಅಳತೆಯಲ್ಲಿ ನಾನು ವೈರ್ನ ಕಟ್ ಮಾಡಿಕೊಂಡು ಹಾಕಿರೋವಂಥದ್ದು. ಸೊ 6.5 ಅಡಿ ಅಳತೆಯಲ್ಲಿ ಮೆರೂನ್ ಕಲರಲ್ಲಿ 4 ಪೀಸು, ವೈಟ್ ಕಲರಲ್ಲಿ 4 ಪೀಸು ಬೇಕು 2 ಹ್ಯಾಂಡಲಿಂದ. ಸೊ ಒಂದು ಹ್ಯಾಂಡಲಿಗೆ ವೈಟ್ ಕಲರ್ 2, ಮೆರೂನ್ ಕಲರ್ 2 ಯೂಸ್ ಮಾಡಿರೋವಂಥದ್ದು. ಸೊ ನೀವು ಡಾಟ್ ಹ್ಯಾಂಡಲ್ ಕೂಡ ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸು. ಸೊ ಒಳಭಾಗದಲ್ಲಿ ನೋಡಿ ಒಂದು ಲೈನು ನಾನು ಒಳಭಾಗದಲ್ಲಿ ಮಡಚ್ಕೊಂಡಿದ್ದೀನಿ. ಮೇಲ್ಭಾಗದಲ್ಲಿ ಒಂದು ಲೈನ್ ಬಾಕ್ಸ್ ನಾಟ್ ಹಾಕಿಬಿಟ್ಟು ಒಂದು ಲೈನ್ ಒಳಭಾಗದಲ್ಲಿ ಮಡಚ್ಕೊಂಡಿದ್ದೀನಿ. ಸೊ ಮಡಚ್ಕೊಂಡಾಗ ಏನಾಗುತ್ತೆ, ನಮ್ಗೆ ಇಲ್ಲಿ ಪೈಪಿಂಗ್ ಕೊಟ್ಟಂಗಿರುತ್ತೆ, ಮತ್ತು ಇಲ್ಲಿ ನಮಗೆ ಕೈ ತರ್ಚೋದಿಲ್ಲ. ಆ ರೀತಿ ಹಾಕ್ಕೊಂಡಿರೋವಂಥದ್ದು. ಒಳಭಾಗದಲ್ಲಿ ನೀವು ಮಡಚಿಲ್ಲ ಅಂದರೆ ಕೈಗೆ ಸ್ವಲ್ಪ ವೈರ್ ತರ್ಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಳಭಾಗದಲ್ಲಿ ನಾನು ಒಂದು ಲೈನ್ನ ಮಡಚಿಬಿಟ್ಟು ಹಾಕಿದ್ದೀನಿ. ನೀವು ಇನ್ ಕೇಸ್ ನಾನು ಒಳಭಾಗದಲ್ಲಿ ಮಡಚಲ್ಲ ಅಂದರೆ ನಿಮಗೆ ಬಾಕ್ಸ್ ನಾಟ್ ಏನು ಬೇಕಾಗೋದಿಲ್ಲ. ಸೊ ಆಮ್ಲಾ ನಾಟ್ ಇರುತ್ತಲ್ಲ, ಇದರಲ್ಲೇ ನೀವು ಲೆಫ್ಟು ಮತ್ತು ರೈಟು ಎಡಭಾಗದಲ್ಲಿರೋ ವೈರ್ನ ಬಲಭಾಗಕ್ಕೆ, ಬಲಭಾಗದಲ್ಲಿರೋ ವೈರ್ನ ಎಡಭಾಗಕ್ಕೆ ತೋರಿಸ್ಕೊಂಡ್ರೆ ಸರಿಯಾಗಿ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಅರ್ಥ ಆಗಿಲ್ಲ ಅಂತಲೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಇನ್ನು ಇದ್ರದ್ದು ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ, ತಳ ಅಗಲ ಬಂದು ನಾವು ಇಲ್ಲಿಂದ ಕೌಂಟ್ ಮಾಡ್ಕೋಬೇಕಾಗತ್ತೆ. ನೋಡಿ 10 ಇಂಚು ಅಗಲ ಬಂದಿದೆ, ತಳ ಅಗಲ ಬಂದು 10 ಇಂಚು ಅಗಲ ಬಂದಿದೆ. ಇನ್ನು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 26 ಸೆಂಟಿಮೀಟ್ರು ಅಗಲ ಬಂದಿದೆ. ಇನ್ನು ತಳ ಎತ್ತರನ ನೋಡೋದಾದರೆ ಹತ್ತು ಸೆಂಟಿಮೀಟ್ರು ಎತ್ತರ ಬಂದಿದೆ ಸೆಂಟಿಮೀಟ್ರಲ್ಲಿ ನೋಡೋದಾದರೆ. ಇನ್ನು ನಾವು ಇಂಚಸಲ್ಲಿ ನೋಡೋದಾದರೆ 4 ಇಂಚು ಎತ್ತರ ಬಂದಿದೆ ತಳ. ಇನ್ನು ಬ್ಯಾಸ್ಕೆಟ್ದು ಎತ್ತರನ ನೋಡೋದಾದರೆ ನೋಡಿ, ಇಂಚಸಲ್ಲಿ ನೋಡೋದಾದರೆ 9 ಇಂಚು ಎತ್ತರ ಬಂದಿದೆ. ಇನ್ನು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 22 ಸೆಂಟಿಮೀಟ್ರು ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಅಗಲನ ನೋಡೋದಾದರೆ ನೋಡಿ, ಸೆಂಟಿಮೀಟ್ರಲ್ಲಿ ನೋಡೋದಾದರೆ 31 ಸೆಂಟಿಮೀಟ್ರು ಅಗಲ ಬಂದಿದೆ. ಇಂಚಸಲ್ಲಿ ನೋಡೋದಾದರೆ 12 ಇಂಚು ಅಗಲ ಬಂದಿದೆ.
ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಇರುವಂಥದ್ದು. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ವಿಡಿಯೋದಲ್ಲಿ ನಾನೇನು ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಿಮ್ಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು, ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಸೊ ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಪ್ಲಾಸ್ಟಿಕ್ ವೈರು, ಬ್ಯಾಸ್ಕೆಟ್ ವೈರು, ವೈಟ್ ಕಲರು ವೈರ್ನ ತೊಗೊಂಡಿದ್ದೀನಿ. ವೈಟ್ ಕಲರ್ಗೆ ಕಾಂಬಿನೇಷನ್ ಆಗಿ ನೋಡಿ ನಾನಿಲ್ಲಿ ಮೆರೂನ್ ಕಲರ್ದು ವೈರ್ ತೊಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ಆಮ್ಲ ನಟ್ದು ಫ್ಲವರ್ ಡಿಸೈನ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ಸೇಫ್ಟಿ ಬಟನ್ಸ್ನ ತೊಗೊಂಡಿದ್ದೀನಿ. ಒಂದು 8 ಬಟನ್ಸ್ನ ತೊಗೊಂಡಿದ್ದೀನಿ ಈ ಬ್ಯಾಸ್ಕೆಟಿಗೆ ನಾನು. ಸೊ ಈ ರೀತಿ ಬಟನ್ಸ್ ಹಾಕೋದ್ರಿಂದ ಬ್ಯಾಸ್ಕೆಟು ತಳ ಬೇಗ ಸವಿಯೋದಿಲ್ಲ ಮತ್ತು ಸೇಫ್ಟಿ ಕೂಡ ಇರುತ್ತೆ. ಸೊ 8 ಬಟನ್ಸ್ನ ತೊಗೊಂಡಿದ್ದೀನಿ. ಸೊ ವೈರ್ನ ಮೆಷರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು, ನಾನಿಲ್ಲಿ ಸ್ಕೇಲ್ ತೊಗೊಂಡಿದ್ದೀನಿ. ವೈರ್ನ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಬೇಕು, ನಾನಿಲ್ಲಿ ಟ್ರಿಮ್ಮರ್ನ ತೊಗೊಂಡಿದ್ದೀನಿ. ಸೊ ಇದಿಷ್ಟ ಮೆಟಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಯಾವ ಮೆಷರ್ಮೆಂಟಲ್ಲಿ ವೈರ್ನ ಕಟ್ ಮಾಡ್ಕೋಬೇಕು, ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಸೊ ಇವಾಗ ನೋಡಿ ವೈರ್ದು ಮೆಷರ್ಮೆಂಟ್ನ ನೋಡೋಣ. ವೈರ್ದು ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, ಹೀಗೆ ಉಲ್ಟಾ ತೊಗೊಂಡಾಗ 2 ಅಡಿ, 3, 4, 5, 6, 7, 8 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ 8 ಅಡಿ ಅಳತೆಯಲ್ಲಿ ನಾನು ಏನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದೇ ಪೀಸ್ ಅಳತೆ ಇಟ್ಕೊಂಡು ವೈಟ್ ಕಲರಲ್ಲಿ 22 ಪೀಸು, ಮೆರೂನ್ ಕಲರಲ್ಲಿ 20 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಸೊ ಟೋಟಲ್ ಆಗಿ 42 ಪೀಸ್ ವೈರ್ ಬೇಕಾಗುತ್ತೆ. ವೈಟ್ ಕಲರಲ್ಲಿ 22 ಪೀಸು, ಮೆರೂನ್ ಕಲರಲ್ಲಿ 20 ಪೀಸು. ಸೊ ನಾನಿವಾಗ ಅಷ್ಟು ವೈರ್ನು ಕಟ್ ಮಾಡಿಕೊಂಡು ತೋರಿಸ್ತೀನಿ. ಸೊ ಇವಾಗ ನೋಡಿ ನಾನು ವೈರ್ಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೋಡಿ ಮೆರೂನಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಮೆರೂನ್ ಕಲರಲ್ಲಿ 20 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ವೈಟ್ ಕಲರಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22 ವೈಟ್ ಕಲರ್ಲಿ 22 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಟೋಟಲ್ ಆಗಿ 42 ಪೀಸ್ ವೈರ್ನ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾವು ಯಾವ ರೀತಿ ಜಾಯಿನ್ ಮಾಡಿಕೊಂಡು ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ ಫಸ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿರೋದು 2 ಪೀಸ್ ವೈರ್ನ ತೊಗೊಂಡಿದ್ದೀನಿ. ಅದರಲ್ಲಿ 1 ಪೀಸ್ ವೈರ್ನ ನೋಡಿ ಈ ರೀತಿ 2 ತುದಿನ ಸಮವಾಗಿಟ್ಕೋಬೇಕು. ಹೀಗೆ 2 ತುದಿ ಸಮವಾಗಿಟ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು, ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಹೀಗೆ. ಈ ವೈರನ್ನು ಅಷ್ಟೇ ನೋಡಿ ಹೀಗೆ 2 ತುದಿನ ಸಮವಾಗಿಟ್ಕೊಂಡು ಮಧ್ಯಕ್ಕೆ ಮಡಚ್ಕೋಬೇಕು ನೋಡಿ ಹೀಗೆ ಮಧ್ಯಕ್ಕೆ ಮಡಚ್ಕೊಂಡು ನೋಡಿ ಇವಾಗ 2 ಪೀಸ್ ವೈರನ್ನು ನಾನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಮಧ್ಯಕ್ಕೆ ಮಡಚ್ಕೊಂಡಿದ್ದೀನಿ. ಸೊ ನೋಡಿ ಇದು ರನ್ನಿಂಗ್ ವೈರು ಬಂಡಲ್ ವೈರು. ಇದು ಬಂಡಲಲ್ಲಿರೋ ವೈರ್ನ ನಾವು ಕಟ್ ಮಾಡಿರ್ತೀವಿ, ಇದು ಕಟ್ ಮಾಡ್ದಲೇ ಬಂಡಲಲ್ಲೇ ಇರುತ್ತಲ್ಲ ಅದಕ್ಕೆ ನಾವು ರನ್ನಿಂಗ್ ವೈರ್ ಅಂತ ಹೇಳ್ತೀವಿ. ಇವಾಗ ನೋಡಿ ನಾವು ನಾರ್ಮಲಾಗಿ ಯಾವುದೇ ಬ್ಯಾಸ್ಕೆಟ್ ಹಾಕ್ಕೊಂಡು ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಇದೇ ಅಳತೆ, ಈ ವೈರ್ ಎಷ್ಟುದ ಬಂದಿದೆ ಅಷ್ಟುದ ಅಳತೆ ತೊಗೊಳ್ತೀವಿ. ಸೊ ಆಮ್ಲಾ ನಟ್ ಬ್ಯಾಸ್ಕೆಟಿಗೆ ಅಷ್ಟೊಂದು ಉದ್ದ ಬೇಕಾಗೋದಿಲ್ಲ ಫಸ್ಟ್ ಲೈನಲ್ಲಿ. ಸೊ ನೋಡಿ ರನ್ನಿಂಗ್ ವೈರು ಒಂದು 3 ರಿಂದ 4 ಇಂಚು ಅಥವಾ 4 ರಿಂದ 5 ಇಂಚ್ ಅಷ್ಟು ಉದ್ದ ಮಡಚ್ಕೊಂಡ್ರೆ ಸಾಕಾಗುತ್ತೆ. ಸೊ ಫಸ್ಟ್ ಲೈನ್ ಬೇಸಲ್ಲಿ ಫಸ್ಟ್ ಲೈನ್ ಹಾಕಬೇಕಾದ್ರೆ ಮಾತ್ರ ನೋಡಿ ನಾನು 4 ರಿಂದ 5 ಇಂಚ್ ಅಷ್ಟು ಉದ್ದ ಮಡ್ಚ್ಕೊಂಡಿದ್ದೀನಲ್ಲ, ಆ ವೈರು ಸೀದಾ ವೈರ್ ಬಂದಿದೆ, ಎಡಭಾಗದಲ್ಲಿ ಬಂದಿದೆ. ಇದು ರನ್ನಿಂಗ್ ವೈರು, ಬಂಡಲಲ್ಲಿರೋವಂಥ ವೈರು ಉಲ್ಟಾ ಬಂದಿದೆ, ಬಲಭಾಗದಲ್ಲಿ ಬಂದಿದೆ. ಈ ರೀತಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೋಡಿ ಈ ಕಟ್ ಮಾಡಿರೋ ಪೀಸ್ ಇದೆಯಲ್ಲ, ಈ ಕಟ್ ಮಾಡಿರೋ ಪೀಸ್ನ ನೋಡಿ ಹೀಗೆ 1 ಪೀಸ್ ವೈರ್ನ ಈ ರೀತಿ ಇಟ್ಕೋಬೇಕು. ನೋಡಿ ಸೀದಾ ಬಂದಿರೋ ವೈರು ಎಡಭಾಗದಲ್ಲಿ ಬರಬೇಕು, ಉಲ್ಟಾ ಬಂದಿದೆಯಲ್ಲ ಆ ವೈರು ಬಲಭಾಗದಲ್ಲಿ ಬರಬೇಕು. ಇದರಲ್ಲೂ ಅಷ್ಟೇ ಸೀದಾ ಬಂದಿರೋ ವೈರು ಎಡಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಇದೆಯಲ್ಲ ಉಲ್ಟಾ ವೈರು ಬಲಭಾಗದಲ್ಲಿ ಬರಬೇಕು. ನೀವೇನಾದರೂ ಸೀದಾ ಬಂದಿರೋ ವೈರು ಬಲಭಾಗದಲ್ಲಿ, ಉಲ್ಟಾ ಬಂದಿರೋ ವೈರು ಎಡಭಾಗದಲ್ಲಿ ಇಟ್ಕೊಂಡ್ರೆ ನಿಮಗೆ ದುಂಡು ಮಲ್ಲಿಗೆ ನಾಟ್ ಬರುತ್ತೆ. ಸೊ ನಾವಿಲ್ಲಿ ನಲ್ಲಿಕಾಯಿ ನಾಟ್ನ ಹಾಕ್ತಾ ಇರೋದು ನೋಡಿ ಹೀಗೆ ಇಟ್ಕೊಂಡು ಈ 2ನೇ ಪೀಸ್ ವೈರ್ ಇದೆಯಲ್ಲ ಕಟ್ ಮಾಡಿರೋ ಪೀಸು, ಇದನ್ನು ನೋಡಿ ಹೀಗೆ ಈ 2 ವೈರ್ ಮೇಲ್ಭಾಗದಿಂದ ಹಾಕ್ಕೋಬೇಕು. 2 ವೈರ್ ಮೇಲ್ಭಾಗದಿಂದ ಹಾಕ್ಕೊಂಡು ಈ ರೀತಿ ಟೈಟಾಗಿ ಇಟ್ಕೋಬೇಕು. ಇವಾಗ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ
ಇದು ಮೊದಲನೇ ವೈರ್ ಇದೆಯಲ್ಲ, ಮೊದಲನೇ ವೈರ್ನ ನೋಡಿ ಫಸ್ಟು ಲೂಪ್ ಒಳಗಡೆ ಮಾತ್ರ ಹಾಕ್ಕೋಬೇಕು ಹೀಗೆ. ಈಗ ಎರಡನೇ ವೈರ್ ಇದೆಯಲ್ಲ, ಎರಡನೇ ವೈರಲ್ಲಿ ಉಲ್ಟಾ ಬಂದಿರೋ ವೈರ್ನ ಈ ಎರಡೂ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಇದು ಆಮ್ಲಾ ನಾಟು. ಸೊ ಈ ರೀತಿ ನಾಟ್ ಬಂದರೆ ಇದಕ್ಕೆ ಆಮ್ಲಾ ನಾಟ್ ಅಂತ ಹೇಳ್ತಾರೆ. ಸೊ ಇದು ನಲ್ಲಿಕಾಯಿ ನಾಟು. ಇವಾಗ ಈ ಎರಡು ಅಪೋಸಿಟಲ್ಲಿ ಇದೆಯಲ್ಲ ವೈರು, ಈ ಎರಡು ವೈರನ್ನು ಇಟ್ಕೊಂಡು ಸಮವಾಗಿದೆಯಾ ವೈರು ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಉದ್ದ ಇದೆ, ಯಾವ ವೈರ್ ಉದ್ದ ಇದೆ ನೋಡ್ಕೋಬೇಕು. ನೋಡಿಕೊಂಡು ನೋಡಿ ಸ್ವಲ್ಪ ಈ ರೀತಿ ಮೇಲ್ಭಾಗಕ್ಕೆ ಎತ್ತಿ ಈ ಕಡೆ ಸೈಡಿಂದ ಹೇಳ್ಕೊಂಡ್ರೆ ನಮಗೆ ಸಮವಾಗಿ ಬರುತ್ತೆ. ಇವಾಗ ನೋಡಿ ಹಿಂಗೆ ಮತ್ತೆ ನೋಡ್ಕೋಬೇಕು ಸಮವಾಗಿದೆಯಾ ವೈರು ಅಂತ. ಸೊ ನೋಡಿ ಇವಾಗ ವೈರ್ ಸಮವಾಗಿದೆ. ಈಗ ಈ ಕಡೆ ಸೈಡಲ್ಲಿ ಅಪೋಸಿಟ್ ವೈರಲ್ಲಿ ಎರಡು ವೈರನ್ನು ತೊಗೋಬೇಕು. ನೋಡಿ ಇದು ವೈರು ಸಮವಾಗಿದೆ. ಸೊ ಈ ಎರಡು ವೈರ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿರೋ ಎರಡು ಪೀಸ್ ವೈರ್ನ ನಾವು ಏನು ಜಾಯಿನ್ ಮಾಡ್ಕೋತೀವಿ ಆ ಎರಡು ವೈರ್ನು ನಾವು ಸಮವಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಇದು ರನ್ನಿಂಗ್ ವೈರ್ನ ಏನು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಾಟು ತುಂಬ ಟೈಟಾಗಿ ಹಾಕ್ಕೋಬೇಡಿ. ಈ ಬ್ಯಾಸ್ಕೆಟಿಗೆ ಸ್ವಲ್ಪ ಲೂಸ್ ಆಗಿದ್ರೇ ಚೆನ್ನಾಗಿ ಕಾಣೋದು. ಸೊ ನೋಡಿ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ನೋಡಿ ಫಸ್ಟ್ ನಾಟು ಕಂಪ್ಲೀಟ್ ಆಯಿತು. ಇವಾಗ ಎರಡನೇ ನಾಟ್ ಹಾಕ್ಕೊಳ್ಳೋಣ. ನೋಡಿ ರನ್ನಿಂಗ್ ವೈರ್ನ ಈ ರೀತಿ ಮಡಚಿ ನಾನಿಲ್ಲಿ ಮೆರೂನ್ ಕಲರ್ ವೈರ್ ಏನಿದೆ ಈ ಮೆರೂನ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಒಂದು ವೈರು ರನ್ನಿಂಗ್ ವೈರ್ ಮೇಲ್ಭಾಗದಿಂದ ತೊಗೊಂಡು ಈ ರೀತಿ ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ಇನ್ನೊಂದು ವೈರ್ನ ಈ ಎರಡೂ ವೈರ್ ಮೇಲ್ಭಾಗದಿಂದ ಈಗ ಟೈಟಾಗಿ ಇಟ್ಕೊಂಡು ನೋಡಿ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಫಸ್ಟ್ ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ ಆ ಉಲ್ಟಾ ವೈರ್ನ ನೋಡಿ ಇಲ್ಲಿಗೆ ಒಂದು ಲೂಪ್ ಒಳಗಡೆ ಹಾಕ್ಕೋಬೇಕು. ನಿಮಗೆ ಕನ್ಫ್ಯೂಸ್ ಆದರೆ ಇದನ್ನು ಈ ರೀತಿ ಮಡಚ್ಕೊಳ್ಳಿ. ಇವಾಗ ಎರಡನೇ ವೈರು ಎರಡನೇ ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ ಅದನ್ನು ಈ ಎರಡು ಲೂಪ್ ಒಳಗಡೆ ಹಾಕ್ಕೊಂಡು ಇವಾಗ ನಾವು ನಾಟ್ನ ಟೈಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಹೀಗೆ ನೋಡಿ ಇದು ಆಮ್ಲಾ ನಾಟು. ಸೊ ನೋಡಿ ಇದು ವೈಟ್ ಕಲರ್ ಬಂದಿರೋದ್ರಿಂದ ಕ್ಲಿಯರಿಟಿಯಲ್ಲಿ ಕಾಣಿಸಿಲ್ಲ ಅಂತಂದರೆ ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಇದು ಆಮ್ಲಾ ನಾಟು. ಇವಾಗ ಈ ವೈರ್ ಕೂಡ ನಾವು ಚೆಕ್ ಮಾಡ್ಕೋಬೇಕು. ಅಪೋಸಿಟ್ ಡೈರೆಕ್ಷನಲ್ಲಿರೋ ಎರಡು ವೈರ್ನು ತೊಗೊಂಡು ಸಮವಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಸಮವಾಗಿದೆ. ಈಗ ಈ ಕಡೆ ಸೈಡ್ ಅಪೋಸಿಟ್ ಡೈರೆಕ್ಷನಲ್ಲಿ ಎರಡು ವೈರ್ ಇದೆಯಲ್ಲ ಈ ಎರಡು ವೈರ್ನು ತೊಗೊಂಡು ನಾವು ಸಮವಾಗಿದೆಯಾ ಚೆಕ್ ಮಾಡ್ಕೋಬೇಕು. ನೋಡಿ ಇದಿಷ್ಟೊಂದು ಡಿಫ್ರೆನ್ಸಲ್ಲಿದೆ, ಇದನ್ನು ಸಮ ಮಾಡ್ಕೊಳ್ಳೋಣ. ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸಮವಾಗಿ ಬಂದಿದೆ. ಫಸ್ಟ್ ಲೈನಲ್ಲಿ ಮಾತ್ರನೇ ನಾವು ವೈರು ಸಮವಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು. ಸೆಕೆಂಡ್ ಲೈನಿಂದ ಸಮವಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಲೈನಲ್ಲಿ ಏನಕ್ಕಪ್ಪ ನಾವು ಸಮವಾಗಿದೆ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಬ್ಯಾಸ್ಕೆಟ್ ಪೂರ್ತಿ ಎತ್ತರ ಎಲ್ಲ ಹಾಕ್ಕೊಂಡ್ಮೇಲೆ ನಮಗೆ ವೈರ್ ಸಾಲ್ದ ಬರುತ್ತೆ. ನೀವು ಯಾವ ಕಡೆ ಜಾಸ್ತಿ ಬಿಟ್ಟಿರ್ತೀರಾ ಆ ಕಡೆ ಸೈಡಲ್ಲಿ ಉದ್ದ ಬರುತ್ತೆ, ನೀವು ಕಮ್ಮಿ ಬಿಟ್ಟಿರ್ತೀರಲ್ಲ ಆ ಕಡೆ ಸೈಡಲ್ಲಿ ನಾಟಿಗೆ ಸಾಲ್ದ ಬರುತ್ತೆ, ಮತ್ತು ಒಳಭಾಗಕ್ಕೆ ವೈರ್ ತೋರಿಸೋದಕ್ಕೂ ಸಾಲ್ದ ಬರುತ್ತೆ. ಹಾಗಾಗಿ ನಾವು ಫಸ್ಟ್ ಲೈನಲ್ಲಿ ವೈರು ಮೇಲೆ ಕೆಳಗೆ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು, ಸಮ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ಎರಡು ನಾಟ್ ಕಂಪ್ಲೀಟ್ ಆಯಿತು. ಎರಡು ನಾಟ್ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಮೂರನೇ ನಾಟ್ನ ಹಾಕ್ತಾಯಿದ್ದೀನಿ. ಸೊ ಮೂರನೇ ನಾಟಿಗೆ ನಾನಿಲ್ಲಿ ವೈಟ್ ಕಲರು ಕಟ್ ಮಾಡಿರೋ ವೈರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಸೊ ಬೇಸಿಕ್ ನೋಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ನೋಟ್ಸು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ಅದರಲ್ಲಿ ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಅದರಲ್ಲಿ ಕಲರ್ ವೈರ್ಗಳಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಬೇಸ್ ಕೂಡ ಅಷ್ಟೇ, ನಾನು ಬೇಸು ಪೂರ್ತಿಯಾಗಿ ಇದರಲ್ಲಿ ತೋರಿಸ್ಕೊಡ್ತಾ ಇಲ್ಲ. ಸೊ ಬೇಸ್ ಯಾರಿಗೆಲ್ಲ ಹಾಕೋದಕ್ಕೆ ಬರೋದಿಲ್ಲ ಬೇಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಮಿನಿ ಬ್ಯಾಸ್ಕೆಟಲ್ಲಿ ಸಿಂಗಲ್ ಕಲರಲ್ಲಿ ಹಾಕೋರಿಗೆ ಮಿನಿ ಬ್ಯಾಸ್ಕೆಟಲ್ಲಿ ತೋರಿಸ್ಕೊಟ್ಟಿದ್ದೀನಿ ಬೇಸು. ಸೊ ಈ ರೀತಿ ಡಬಲ್ ಕಲರ್ ನಾನು ಇವಾಗ ಯಾವುದು ಡಿಸೈನ್ ಹಾಕ್ತಾ ಇದ್ದೀನಲ್ಲ ಫ್ಲವರ್ ಡಿಸೈನು, ಈ ರೀತಿ ನಾನು ಬೇಸ್ ಸಪ್ರೇಟಾಗಿ ತೋರಿಸ್ಕೊಟ್ಟಿದ್ದೀನಿ, ದೊಡ್ಡ ಸೈಜಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಸೊ ಪೂಜಾ ಬ್ಯಾಸ್ಕೆಟಲ್ಲಿ ಬೇಸ್ನ ತೋರಿಸ್ಕೊಟ್ಟಿದ್ದೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಇದರಲ್ಲಿ ಕ್ಲಿಯರಾಗಿ ಅರ್ಥ ಆಗಿಲ್ಲ ಅನ್ನೋರು ನೀವು ಅದರಲ್ಲಿ ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಇವಾಗ ನಾಲ್ಕನೇ ನಾಟ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ಸೊ ನೋಡಿ ವೈರ್ಗಳನ್ನೆಲ್ಲ ನಾನು ಆಲ್ರೆಡಿ ಸಮವಾಗಿ ಮಡಚಿಟ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಮಡಚಿಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಸೊ ನೀವು ಹಾಕಬೇಕಾದ್ರೆ ಮಡ್ಚ್ಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ, ಮತ್ತು ನಾಟ್ಗಳು ಲೂಸ್ ಆಗಿಬಿಡ್ತವೆ. ಸೊ ಸೆಕೆಂಡ್ ಲೈನ್ ಹಾಕಬೇಕಾದ್ರೆ ನಾಟ್ ಸ್ವಲ್ಪ ಟೈಟ್ ಮಾಡಿಕೊಂಡೇ ಹಾಕ್ಕೋಬೇಕಾಗತ್ತೆ.
ಇವಾಗ ವೈರ್ ಸಮ್ಮಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ವೈರ್ ಸಮ್ಮಾಗಿದೆ, ಈ ಕಡೆ ಸೈಡು ಅಷ್ಟೇ. ನೋಡಿ ಇಷ್ಟು ಡಿಫ್ರೆನ್ಸಲ್ಲಿದೆ. ಇದನ್ನು ಸ್ವಲ್ಪ ಈಗ ಲೂಸ್ ಮಾಡಿಕೊಂಡು ಮೇಲ್ಭಾಗಕ್ಕೆ ಎಳ್ಕೋಬೇಕು. ಇವಾಗ ಮತ್ತೆ ಚೆಕ್ ಮಾಡ್ಕೋಬೇಕು. ನೋಡಿ ವೈರು ಸಮ್ಮಾಗಿದೆ. ಸೊ ನಾನಿಲ್ಲಿ 4 ನಾಟನ್ನ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಹಾಕ್ಕೋಬೇಕಂದ್ಬಿಟ್ಟು. ಇವಾಗ ನಾನಿಲ್ಲಿ ಯಾವ ರೀತಿ ತೋರಿಸ್ಕೊಟ್ಟೆ ಅದೇ ರೀತಿಯೇ ನಾವು ಎಷ್ಟು 42 ಪೀಸ್ ವೈರ್ನ ಕಟ್ ಮಾಡಿದ್ದೀವಲ್ವ, 42 ಪೀಸ್ ವೈರ್ನು ನಾವು ಇದೇ ರೀತಿಯೇ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಇಲ್ಲಿ ನೋಡ್ಬೋದು ನೋಡಿ, ಫಸ್ಟು ನಾಟಿಗೆ ನಾವು ಯಾವ ಕಲರ್ನ ಯೂಸ್ ಮಾಡ್ತೀವಿ. ಇನ್ ಕೇಸ್ ನಾನು ಏನಾದರೂ ಮೆರೂನ್ ಕಲರ್ ಯೂಸ್ ಮಾಡಿದ್ದಿದ್ರೆ ನಾನು ಮೆರೂನ್ ಕಲರು ರನ್ನಿಂಗ್ ವೈರ್ ತೊಗೋಬೇಕಾಗಿತ್ತು. ಸೊ ನಾನಿಲ್ಲಿ ವೈಟ್ ಕಲರ್ ಯೂಸ್ ಮಾಡಿರೋದ್ರಿಂದ ನಾನು ವೈಟ್ ಕಲರ್ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ಫಸ್ಟು ನಾಟಲ್ಲಿ ನೀವು ಕಟ್ ಮಾಡಿರೋ ವೈರ್ ಯಾವುದನ್ನು ಬಳಸ್ತೀರಾ ಅದೇ ಕಲರು ರನ್ನಿಂಗ್ ವೈರಾಗಿ ತೊಗೋಬೇಕಾಗತ್ತೆ. ಸೊ ಅದೇ ಕಲರಲ್ಲೇ ಬೇಸು ಎಂಡ್ ಆಗಬೇಕಾಗತ್ತೆ. ಈ ಡಿಸೈನು ಕ್ಲಿಯರಾಗಿ ಬರಬೇಕು ಅಂದರೆ ನೀವು ಇದೇ ರೀತಿಯೇ ಹಾಕ್ಕೋಬೇಕು. ಸೊ ಫಸ್ಟು ನೀವು ಯಾವ ವೈರ್ನ ಜಾಯಿನ್ ಮಾಡ್ತೀರಾ, ಯಾವ ಕಲರ್ ವೈರ್ನ ಜಾಯಿನ್ ಮಾಡ್ತೀವಿ, ನೀವು ಯಾವ ಕಲರ್ ಆದರೂ ತೊಗೊಳ್ಳಿ. ಫಸ್ಟು ನಾಟಿಗೆ ನೀವು ಯಾವ ಕಲರ್ ವೈರ್ ಜಾಯಿನ್ ಮಾಡ್ತೀರಾ ಅದೇ ಕಲರು ರನ್ನಿಂಗ್ ವೈರ್, ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರ್ ಬರಬೇಕು. ಮತ್ತು ಬೇಸ್ ಎಂಡ್ ಆಗಬೇಕಾದ್ರೆ ಅದೇ ಕಲರಲ್ಲೇ, ಫಸ್ಟ್ ಲೈನಲ್ಲಿ ನೀವು ಯಾವ ಕಲರಲ್ಲಿ ಬೇಸ್ ತೊಗೊಂಡಿರ್ತೀರ ಇದೇ ಕಲರಲ್ಲೇ ಬೇಸು ಎಂಡ್ ಆಗಬೇಕಂದ್ರೆ ಇವಾಗ ನಾವು ಎಸ್ ಲೈನ್ ಹಾಕೋತೀವಿ, ಕೊನೆ ಲೈನು ನಮಗೆ ರನ್ನಿಂಗ್ ವೈರು ವೈಟ್ ಕಲರ್ ರನ್ನಿಂಗ್ ವೈರ್ ಬರಬೇಕು. ಆ ರೀತಿಯೇ ಹಾಕ್ಕೋಬೇಕು. ಆವಾಗಲೇ ನಮಗೆ ಈ ಡಿಸೈನ್ ಕ್ಲಿಯರಾಗಿ ಬರೋದು. ಸೊ ಇಲ್ಲಾಂದರೆ ಈ ಡಿಸೈನ್ ಕ್ಲಿಯರಾಗಿ ಬರೋದಿಲ್ಲ. ಇದು ಫಸ್ಟ್ ಲೈನ್ ಆಗಿರೋದ್ರಿಂದ ಅಷ್ಟು ನಿಮಗೆ ಡಿಸೈನ್ ಕಾಣಿಸ್ತಾ ಇಲ್ಲ. ಇನ್ನೊಂದು 2 ಲೈನ್ ಹಾಕ್ಕೊಂಡ್ರೆ ನಿಮಗೆ ಡಿಸೈನ್ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ತುಂಬ ಕ್ಯೂಟಾಗಿ ಬರುತ್ತೆ ಇದು ಡಿಸೈನು. ಇವಾಗ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ. ಇದೇ ರೀತಿ ಒಂದು ನಾಟಿಗೆ ವೈಟು, ಒಂದು ನಾಟಿಗೆ ಮೆರೂನು, ವೈಟು ಮೆರೂನ್, ವೈಟು ಮೆರೂನ್, ಇದೇ ರೀತಿಯೇ ಜಾಯಿನ್ ಮಾಡ್ಕೋಬೇಕು. ಈಗ ನಾನು ಎಷ್ಟು ಪೀಸ್ ವೈರ್ನ ಕಟ್ ಮಾಡಿದ್ದೀನಿ ಅಷ್ಟು ಪೀಸ್ ವೈರ್ನು ಜಾಯಿನ್ ಮಾಡಿಕೊಂಡು ಈ ಲೈನ್ನ ಫಿನಿಶಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಎಲ್ಲ ವೈರ್ಗಳನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಎಲ್ಲ ವೈರು ಜಾಯಿನ್ ಮಾಡಿದ್ಮೇಲೆ ನಮಗೆ ಈ ರೀತಿ ಬರುತ್ತೆ ನೋಡಿ. ಫಸ್ಟ್ ನಾಟು ನಾವು ವೈಟ್ ಕಲರಲ್ಲಿ ಹಾಕ್ಕೊಂಡ್ರೆ, ಸೆಕೆಂಡ್ ನಾಟು ಮೆರೂನು, ವೈಟು ಮೆರೂನು, ವೈಟು ಮೆರೂನು, ಇದೇ ರೀತಿಯೇ ನಾವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟು ನಾವು ವೈಟ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ, ಲಾಸ್ಟಲ್ಲೂ ನಮಗೆ ವೈಟ್ ಕಲರ್ ವೈರೇ ಜಾಯಿಂಟ್ ಆಗಿದೆ. ಸೊ ವೈಟ್ ಕಲರ್ ವೈರಲ್ಲೇ ನಾಟ್ ಬಂದಿದೆ. ಇವಾಗ ಈ ಲೈನ್ನ ಯಾವ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ ಈ ಲೈನ್ ಪೂರ್ತಿ ಫಿನಿಶ್ ಆದಮೇಲೆ ಹೀಗೆ ಇಟ್ಕೋಬೇಕು. ನೋಡಿ ಆ ಕಡೆ ತುದಿ ಫಸ್ಟ್ ನಾಟು ಮತ್ತು ಕೊನೆ ನಾಟನ್ನ ಈ ರೀತಿ ಜಾಯಿನ್ ಮಾಡಿಕೊಂಡು ಈ ವೈರ್ ನಾವೇನು ಬಿಟ್ಕೊಂಡಿದ್ವಿ ಅಲ್ವಾ ಫಸ್ಟ್ 4ರಿಂದ 5 ಇಂಚಷ್ಟುದ್ದ, ಅದೇ ಅಳತೆಗೆ ಈ ವೈರ್ನ ನಾವು ಕಟ್ ಮಾಡ್ಕೋಬೇಕು. ಸೊ ಆಮ್ಲ ನಾಟ್ ಹಾಕಬೇಕಾದ್ರೆ ಮಾತ್ರ ನಾನು ಫಸ್ಟ್ ಲೈನಲ್ಲಿ ಈ ರೀತಿ ತೊಗೊಳ್ತೀನಿ. ವೈರ್ ವೇಸ್ಟ್ ಆಗುತ್ತೆ. ಸೊ ನಿಮಗೆ ಬೇಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ಏನಕ್ಕೆ ನಾನು ಚಿಕ್ಕದಾಗಿ ವೈರ್ ಬಿಟ್ಕೊಂಡಿದ್ದೀನಿ ಅಂತ. ಸೊ ಇವಾಗ ಸೆಕೆಂಡ್ ಲೈನ್ ಹಾಕಬೇಕು. ಸೆಕೆಂಡ್ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ಸೊ ನೋಡಿ ಸೆಕೆಂಡ್ ಲೈನಿಗೆ ನಾನಿಲ್ಲಿ ಮೆರೂನ್ ಕಲರ್ ರನ್ನಿಂಗ್ ವೈರಾಗಿ ತೊಗೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ನೋಡಿ, ಫಸ್ಟ್ ಲೈನಲ್ಲಿ ನಾವು ಇಷ್ಟುದ್ದ ಅಂದರೆ 4ರಿಂದ 5 ಇಂಚಷ್ಟುದ್ದ ವೈರ್ ಏನು ಬಿಟ್ಟಿದ್ದೀವಿ ಆ ವೈರ್ನ ಅಳತೆ ತೊಗೋಬಾರ್ದು. ಇಲ್ಲಿ ನೋಡಿ ಇವಾಗ ಫಸ್ಟು ನಾಟಲ್ಲಿ ಈ 3 ವೈರ್ ಬಂದಿದೆ ನಮಗೆ, 1 2 3. ಇದು ಚಿಕ್ಕ ವೈರು, ರನ್ನಿಂಗ್ ವೈರು ಚಿಕ್ಕ ವೈರು. ಈ ವೈರು ಬಿಡಿ, ಈ ಮಧ್ಯದಲ್ಲಿ ಇದೆಯಲ್ಲ ರನ್ನಿಂಗ್ ವೈರ್ ಮೇಲ್ಭಾಗದಲ್ಲಿ ಒಂದು ವೈರ್ ಇದೆಯಲ್ಲ ಮೂಲೆಯಲ್ಲಿ, ಆ ವೈರ್ ಅಳತೆ ಇಟ್ಕೊಂಡು ಸೆಕೆಂಡ್ ಲೈನಿಗೆ ನಾವು ರನ್ನಿಂಗ್ ವೈರ್ನ ಮಡಚ್ಕೋಬೇಕು. ನೋಡಿ ಹೀಗೆ ಈ ವೈರ್ ಅಳತೆ ಇಟ್ಕೊಂಡು ನಾವು ಮಡ್ಚ್ಕೋಬೇಕು. ನೋಡಿ ಅಳತೆ ತೊಗೊಂಡು ಮಡ್ಚ್ಕೊಂಡಿದ್ದೀವಲ್ವ, ಆ ವೈರು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಉಲ್ಟಾ ವೈರ್ ಬರಬೇಕು, ಬಲಭಾಗದಲ್ಲಿ ಬರಬೇಕು. ಈ ರೀತಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಇವಾಗ ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿ ನಮಗೆ ವೈರ್ ಇದೆ ನೋಡಿ, ಇಲ್ಲೆಲ್ಲ ಇಂಟು ಮಾರ್ಕಲ್ಲಿ ವೈರ್ ಇದೆ. ಸೊ ಫಸ್ಟ್ ಲೈನಲ್ಲಿ ನಾವೇನು ನಾಟ್ ಹಾಕ್ಕೊಂಡಿರ್ತೀವಿ ಅದು ಸ್ವಲ್ಪ ಲೂಸ್ ಆಗಿರುತ್ತೆ, ನೀವು ಟೈಟ್ ಮಾಡಿಕೊಂಡು ಸೆಕೆಂಡ್ ಲೈನಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ ಇಲ್ಲಿ ಇಂಟು ಮಾರ್ಕಲ್ಲಿದೆ, ಈ ವೈರ್ಗೆ ನಮಗೆ ಇಂಟು ಮಾರ್ಕಲ್ಲಿ ಇಲ್ಲ ನೋಡಿ, ಈ ವೈರು ಇಂಟು ಮಾರ್ಕಲ್ಲಿಲ್ಲ. ಈ ವೈರ್ನ ಬಿಟ್ಟು ಈ ಇಂಟು ಮಾರ್ಕಲ್ಲಿ ಏನು ವೈರ್ ಇದೆಯಲ್ಲ ಈ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಸೆಕೆಂಡ್ ಲೈನು ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಹೀಗೆ ನೋಡಿ ಫಸ್ಟ್ ಲೈನಲ್ಲಿ ಮಾತ್ರ ನಿಮಗೆ ಲೇಟ್ ಆಗುತ್ತೆ ಜಾಯಿನ್ ಮಾಡ್ಕೋಬೇಕು. ವೈರ್ಗಳನ್ನೆಲ್ಲ ನಾವು ಚೆಕ್ ಮಾಡ್ಕೋಬೇಕು, ಮೇಲೆ ಕೆಳಗೆ ಆಗಿದೆ ಅಂತ ವೈರ್ ಚೆಕ್ ಮಾಡ್ಕೋಬೇಕು, ಹಾಗಾಗಿ ಲೇಟ್ ಆಗುತ್ತೆ. ಸೊ ಸೆಕೆಂಡ್ ಲೈನಿಂದ ನಮಗೆ ಲೇಟು ಆಗೋದಿಲ್ಲ ಮತ್ತು ವೈರ್ಗಳು ಕನ್ಫ್ಯೂಸ್ ಕೂಡ ಆಗೋದಿಲ್ಲ. ನೋಡಿ ಫಸ್ಟ್ ಲೈನಲ್ಲಿ ನಾವು ಹಾಕೋಬೇಕಾದ್ರೆ ನಮಗೆ 6 ವೈರ್ ಬರುತ್ತೆ. ಸೊ ಸೆಕೆಂಡ್ ಲೈನಲ್ಲಿ ಹಾಕೋಬೇಕಾದ್ರೆ ನಿಮಗೆ 3 ವೈರ್ ಬರುತ್ತೆ. ಫಸ್ಟ್ ವೈರು, ಸೆಕೆಂಡ್ ವೈರು, ಥರ್ಡ್ ವೈರು, 3 ವೈರ್ ಬರುತ್ತೆ. ಸೊ ಹಾಗಾಗಿ ಏನು ಕನ್ಫ್ಯೂಸ್ ಆಗೋದಿಲ್ಲ. ಸೊ ನೋಡಿ ಇವಾಗ ನಾಟ್ ಈ ರೀತಿ ಬಂದಿದೆ. ಇವಾಗ ಇಲ್ಲಿಂದ ನಾವು ಇದೇ ರೀತಿ ನಾಟ್ ಹಾಕ್ಕೊಂಡು ಈ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ
ಹೀಗೆ ನಾವು ಫೋಲ್ಡ್ ಮಾಡಿಕೊಂಡಾಗ ಫಸ್ಟ್ ಲೈನಲ್ಲಿ ನಮಗೆ 6 ವೈರ್ ಕಾಣಿಸ್ತಾ ಇತ್ತು. ನೋಡಿ 6 ವೈರ್ ಕಾಣಿಸ್ತಿತ್ತಲ್ವ. ಇವಾಗ ನೋಡಿ ಬರೀ 3 ವೈರು, ಫಸ್ಟ್ ವೈರು, ಸೆಕೆಂಡ್ ವೈರು, ಥರ್ಡ್ ವೈರು. ರನ್ನಿಂಗ್ ವೈರು ಫಸ್ಟ್ ವೈರು, ಸೆಕೆಂಡ್ ವೈರು. ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಫಸ್ಟು ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಸೆಕೆಂಡ್ ವೈರ್ನ 2 ಲೂಪ್ ಒಳಗಡೆ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ. ನೋಡಿ ಈ ರೀತಿ ಹೀಗೆ ಹಾಕ್ಕೋಬೇಕು. ಇವಾಗ ಥರ್ಡ್ ನಾಟ್ ಹಾಕ್ಕೊಳ್ಳೋಣ. ನೋಡಿ ವೈರು ಪಕ್ಕ ಇರೋ ವೈರ್ನ ನೀವು ತೊಗೋಬೇಕಾಗುತ್ತೆ. ಪಕ್ಕದಲ್ಲಿರೋದು ಬಿಟ್ಟು ಅದ್ರ ಪಕ್ಕದಲ್ಲಿರೋ ವೈರ್ನ ತೊಗೊಂಡ್ರೆ ನಾಟು ಕ್ಲಿಯರಾಗಿ ಬರೋದಿಲ್ಲ. ನಿಮಗೆ ನಾಟ್ ಸರಿಯಾಗಿ ಬಂದಿಲ್ಲ ಅಂದರೆ ಆವಾಗಲೇ ಇಮಿಡಿಯೇಟಾಗಿ ಬಿಚ್ಚಿಬಿಟ್ಟು ನಾಟ್ನ ಬಿಚ್ಚಿ ನೀವು ಸರಿ ಮಾಡ್ಕೊಳ್ಳಿ. ಪೂರ್ತಿ ಹಾಕಿದ್ಮೇಲೆ ಕಷ್ಟ ಆಗುತ್ತೆ ಬಿಚ್ಚೋದಕ್ಕೆ. ಸೊ ನೀವು ನಾಟ್ ಹಾಕ್ಕೋಬೇಕಾದ್ರೂ ಅಷ್ಟೇ, ಫಸ್ಟ್ ಲೈನಲ್ಲಿ ನೀವು ವೈರ್ ಜಾಯಿನ್ ಮಾಡ್ಕೋಬೇಕಾದ್ರೂ ಅಷ್ಟೇ ವೈರು ಗ್ಯಾಪ್ ಬರಬಾರ್ದು. ನೋಡಿ ಪಕ್ಕದಲ್ಲೇ ನೀವು ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಪಕ್ಕದಲ್ಲೇ ವೈರ್ ಬರಬೇಕು. ಸೊ ಈ ರೀತಿ ಪಕ್ಕದಲ್ಲೇ ನಾಟ್ ಬರಬೇಕು. ಆ ರೀತಿ ನೀವು ಜಾಯಿನ್ ಮಾಡ್ಕೋಬೇಕಾಗುತ್ತೆ ವೈರ್ಗಳನ್ನ. ಸೊ ಜಾಸ್ತಿ ಗ್ಯಾಪ್ ಬರಬಾರ್ದು, ವೈರ್ ಕಾಣಿಸ್ಬಾರ್ದು. ಮಧ್ಯದಲ್ಲಿ ನೋಡಿ ಇಲ್ಲಿ ರನ್ನಿಂಗ್ ವೈರ್ ಏನು ಬರುತ್ತೆ ಆ ರನ್ನಿಂಗ್ ವೈರು ಕಾಣಿಸ್ಬಾರ್ದು. ಆ ರೀತಿ ನೀವು ಹಾಕ್ಕೊಂಡು ಹೋಗಬೇಕಾಗತ್ತೆ. ನೋಡಿ ಹೀಗೆ ನಮಗೆ ವೈರ್ಗಳು ಕಾಣಿಸ್ಬಾರ್ದು. ಆ ರೀತಿ ನಾವು ಟೈಟಾಗಿ ಸ್ವಲ್ಪ ನಾಟ್ ಹಾಕ್ಕೋಬೇಕು. ನಾಟ್ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ, ತುಂಬ ಟೈಟಾಗಿ ಹಾಕ್ಕೊಬಿಡಿ. ಇವಾಗ ನೋಡಿದ್ರಲ್ಲ, ಇಲ್ಲಿ ನಾನು 4 ನಾಟ್ ತೋರಿಸ್ಕೊಟ್ಟಿದ್ದೀನಿ. ಸೊ ಹೊಸದಾಗಿ ಕಲಿಯೋರಿಗೆ ಅಂದ್ಬಿಟ್ಟು ನಾನು ಇಲ್ಲಿ 4 ನಾಟ್ನ ತೋರಿಸ್ಕೊಟ್ಟಿದ್ದೀನಿ. ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಎಂಡ್ವರೆಗೂ ಹಾಕೋತೀನಿ. ಎಂಡ್ವರೆಗೂ ಹಾಕ್ಕೊಂಡು ನೆಕ್ಸ್ಟ್ ಈ ಲೈನ್ನ ಫಿನಿಶಿಂಗ್ ಮಾಡಿಕೊಂಡು ಥರ್ಡ್ ಲೈನ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇವಾಗ ನೋಡಿ ಈ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ರನ್ನಿಂಗ್ ವೈರ್ ಇದೆಯಲ್ವಾ, ಈ ರನ್ನಿಂಗ್ ವೈರ್ನ ಇಲ್ಲಿ ನೋಡಿ 1 2 3 ವೈರ್ ನಮಗೆ ವೈಟ್ ಕಲರ್ ಬಂದಿದೆ ಈ ನಾಟಲ್ಲಿ. ಸೊ ಈ 2 ವೈರ್ ಬಿಟ್ಟು ಇಲ್ಲಿ ಮೇಲ್ಭಾಗದಲ್ಲಿದೆಯಲ್ಲ ಈ ವೈರ್ ಅಳತೆ ತೊಗೊಂಡು ನಾವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಳ್ಬೇಕು. ಸೊ ಸ್ಟಾರ್ಟಿಂಗಲ್ಲಿ ನಾವು ಜಾಯಿನ್ ಮಾಡ್ಕೋಬೇಕಾದ್ರೆ ಯಾವ ಕಡೆ ವೈರ್ ತೊಗೊಂಡಿದ್ವಿ ಅದೇ ವೈರ್ನ ತೊಗೊಂಡು ಎಂಡಿಂಗಲ್ಲಿ ಕೂಡ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ 2 ಲೈನು ಕಂಪ್ಲೀಟ್ ಆಯಿತು. ಇವಾಗ 3ನೇ ಲೈನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ. ಸೊ ಇವಾಗ ನೋಡಿ 3ನೇ ಲೈನ್ ಹಾಕೋದಕ್ಕೆ ನಾನಿಲ್ಲಿ ವೈಟ್ ಕಲರ್ ರನ್ನಿಂಗ್ ವೈರ್ ಹಾಕಿ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ನಮಗೆ ರನ್ನಿಂಗ್ ವೈರ್ ನಾವು ತೊಗೊಂಡಿದ್ವಲ್ಲ 2ನೇ ಲೈನಲ್ಲಿ ಅದೇ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ನಾವು ಈ ವೈರ್ನ ಮಡಚ್ಕೋಬೇಕಾಗತ್ತೆ. ನೋಡಿ ಹೀಗೆ ನೋಡಿ ಈ ವೈರ್ನ ತೊಗೊಂಡಿದ್ದೀನಿ. ಈ ವೈರ್ ತೊಗೊಂಡಿಲ್ಲ, ನಾನು ಈ ವೈರ್ನ ತೊಗೊಂಡಿದ್ದೀನಿ. ಸೊ ನೋಡಿ ಹೀಗೆ ಮಡಚ್ಕೊಂಡು ಅಳತೆ ತೊಗೊಂಡು ಮಡ್ಚ್ಕೊಂಡ್ರೆ ವೈರು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು. ಈ ರೀತಿ ಇಟ್ಕೋಬೇಕು. ನೋಡಿ ಇವಾಗ ಇಲ್ಲಿ ಇಂಟು ಮಾರ್ಕಲ್ಲಿ ನಮಗೆ ವೈರ್ಗಳಿದೆ. ಸೊ ಇಲ್ಲಿ ಲಾಸ್ಟಲ್ಲಿ ಒಂದೇ ಒಂದು ವೈರ್ ಇದೆ ನೋಡಿ. ಇಲ್ಲಿ ಇಂಟು ಮಾರ್ಕಲ್ಲಿ ನಮ್ಗೆ ವೈರ್ ಬಂದಿಲ್ಲ. ಈ ವೈರ್ನ ಬಿಡಬೇಕು. ಇಲ್ಲಿ ಇಂಟು ಮಾರ್ಕಲ್ಲಿ ಏನಿದೆ ಈ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೊಂಡು ಹೋಗಬೇಕು. ಸೊ ನೋಡಿ ಹೀಗೆ ಫಸ್ಟು ವೈರ್ನ ಈ ರೀತಿ ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ಸೆಕೆಂಡ್ ವೈರ್ನ ಹೀಗೆ ಸುತ್ತಿ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಮೊದಲನೇ ವೈರ್ನ ಫಸ್ಟು ಲೂಪ್ ಒಳಗಡೆ ಮಾತ್ರ ಹಾಕ್ಕೋಬೇಕು. 2ನೇ ವೈರ್ನ 2 ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರ್ ಸಮವಾಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟುದ್ದ ಕಮ್ಮಿ ಇದೆ, ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಕಡೆ ರನ್ನಿಂಗ್ ವೈರ್ಗೆ ಹೇಳ್ಕೊಳ್ಳೋಣ. ಇವಾಗ ಮತ್ತೆ ಚೆಕ್ ಮಾಡ್ಕೋಬೇಕು. ನೋಡಿ ಸಮವಾಗಿದೆ. ನಾವು ಫಸ್ಟ್ ಲೈನ್ ಹಾಕಬೇಕಾದ್ರೆ ಅಪೋಸಿಟ್ ವೈರ್ ಚೆಕ್ ಮಾಡ್ಕೋತಿದ್ವಿ. ಬೇಸ್ ಹಾಕಬೇಕಾದ್ರೆ ರನ್ನಿಂಗ್ ವೈರ್ ಸಮ ಇದೆಯಾ ಅಂತ ನಾವು ಚೆಕ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಈ ವಿಡಿಯೋದಲ್ಲಿ ನಾನು ಬೇಸ್ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇಲ್ಲ. ಸೊ ಬೇಸ್
ಗೊತ್ತೇ ಇಲ್ಲ ನನಗೆ ಹಾಕೋದಕ್ಕೆ ಅನ್ನೋರು, ಇದರಲ್ಲಿ ನಾನು ಏನು ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ಕನ್ಫ್ಯೂಸ್ ಆಗೋವಂಥವ್ರು, ಇದರಲ್ಲಿ ಅರ್ಥ ಆಗಲಿಲ್ಲ ಅನ್ನೋವಂಥವ್ರು ಇದೇ ಡಿಸೈನ್ದು ಬೇಸ್ನ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ಹಾಕೋದು ಬೇಸ್ ಅಂದ್ಬಿಟ್ಟು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟು ಕಂಪ್ಲೀಟ್ ಬೇಸ್ದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಇನ್ ಕೇಸ್ ಇದರಲ್ಲಿ ನಿಮ್ಗೇನೇ ಅರ್ಥ ಆಗಿಲ್ಲ ಅಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ನೋಡಿ ಹೀಗೆ ನೋಡಿ ಹೀಗೆ ಹಾಕ್ಕೊಂಡು ಹೋಗಬೇಕು. ಸೊ ಇವಾಗ ನೋಡಿದ್ರಲ್ಲ ಬೇಸ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಇದೇ ರನ್ನಿಂಗ್ ವೇರ್ ತೊಗೊಂಡು ನಾನು ಈ ಎಂಡವ್ರಿಗೂ ಹಾಕೋತೀನಿ. ಎಂಡವ್ರಿಗೂ ಹಾಕ್ಕೊಂಡು ನೋಡಿ ಸೆಕೆಂಡ್ ಲೈನಲ್ಲಿ ರನ್ನಿಂಗ್ ವೇರ್ ಅಳತೆ ತೊಗೊಂಡಿದ್ದಲ್ಲ ಅದೇ ರನ್ನಿಂಗ್ ವೇರ್ ಅಳತೆ ತೊಗೊಂಡು ನಾನು ವೇರ್ನ ಕಟ್ ಮಾಡ್ಕೋತೀನಿ. ಇದಾದಮೇಲೆ ನೆಕ್ಸ್ಟ್ ಲೈನಿಗೆ ನಾನು ಮೆರೂನ್ ಕಲರ್ ರನ್ನಿಂಗ್ ವೇರ್ ತೊಗೊಳ್ತೀನಿ. ಅದಾದಮೇಲೆ ಅದ್ರ ನೆಕ್ಸ್ಟ್ ಲೈನಿಗೆ ವೈಟ್ ಕಲರ್ ರನ್ನಿಂಗ್ ವೇರ್ ತೊಗೊಳ್ತೀನಿ. ಟೋಟಲಾಗಿ ಇಲ್ಲಿ 4 ಲೈನ್ ಹಾಕೋತೀನಿ. ಸೆಂಟರ್ ಲೈನ್ ಬಿಟ್ಟು 4 ಲೈನ್ ಬರಬೇಕು. ಇದು 2ನೇ ಲೈನ್ ಹಾಕೋತಾ ಇದ್ದೀನಿ, ಇನ್ನೂ 2 ಲೈನ್ ಹಾಕ್ಕೋಬೇಕು. ಸೆಂಟರ್ ಲೈನ್ ಸೇರಿಸಿದ್ರೆ 5 ಲೈನ್ ಬರಬೇಕು. ಸೆಂಟರ್ ಲೈನ್ ಬಿಟ್ಟರೆ 4 ಲೈನ್ ಬರಬೇಕು. ಇವಾಗ ಈ ಕಡೆ ಸೈಡ್ ನಾನು ಬೇಸ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಈ ಕಡೆ ಸೈಡ್ ಬೇಸ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ನೋಡಿ ಅರ್ಧ ಬೇಸು ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ನೀವು ನೋಡ್ಬೋದು ಇಲ್ಲಿ ನಮಗೆ ಡಿಸೈನ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಒಂದು 2ರಿಂದ 3 ಲೈನ್ ಹಾಕೋವರೆಗೂ ನಮಗೆ ಡಿಸೈನ್ ಕ್ಲಿಯರಾಗಿ ಕಾಣೋದಿಲ್ಲ. ಇವಾಗ ನೋಡಿ ಡಿಸೈನ್ ಪೂರ್ತಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ನೋಡಿ ಒಂದು ಸೈಡ್ ಬೇಸು ನನಗೆ ಕಂಪ್ಲೀಟ್ ಆಗಿದೆ. ಸೆಂಟರ್ ಲೈನ್ ಸೇರಿಸ್ಕೊಂಡ್ರೆ 1 2 3 4 5 ಲೈನ್ ಬೇಸ್ ಹಾಕ್ಕೊಂಡಿದ್ದೀನಿ. ಸೆಂಟರ್ ಲೈನ್ ಬಿಟ್ಟರೆ 1 2 3 4 ಲೈನು ಬೇಸ್ ಹಾಕ್ಕೊಂಡಿದ್ದೀನಿ. ಮತ್ತು ನೀವು ಇಲ್ಲಿ ನೋಡ್ಬೋದು ನೋಡಿ ಫಸ್ಟ್ ಲೈನಲ್ಲಿ ನಾನು ಯಾವ ರೀತಿ ರನ್ನಿಂಗ್ ವೇರ್ನ ವೈಟ್ ಕಲರಲ್ಲೇ ತೊಗೊಂಡಿದ್ನಲ್ವ ಅದೇ ರೀತಿ ಲಾಸ್ಟ್ ಲೈನ್ ಬೇಸ್ ಎಂಡ್ ಆಗಬೇಕಾದ್ರೆ ಲಾಸ್ಟ್ ಲೈನಲ್ಲಿ ವೈಟ್ ಕಲರ್ ರನ್ನಿಂಗ್ ವೇರೇ ಬರಬೇಕು. ಇನ್ ಕೇಸ್ ನಾನೇನಾದರೂ ಮೆರೂನ್ ಕಲರ್ ರನ್ನಿಂಗ್ ವೇರ್ ಆಗಿ ತೊಗೊಂಡಿದ್ರೆ ಲಾಸ್ಟ್ ಲೈನು ನನಗೆ ಮೆರೂನ್ ಕಲರ್ ರನ್ನಿಂಗ್ ವೇರೇ ಬರಬೇಕು. ಈ ಡಿಸೈನ್ ನಮಗೆ ಕಂಪ್ಲೀಟಾಗಿ ಒಂದೇ ಥರ ಡಿಸೈನ್ ಬರಬೇಕು ಅಂತಂದರೆ ನಾವು ಇದೇ ರೀತಿಯೇ ತೊಗೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಲೈನಲ್ಲಿ ನಾವು ಬೇಸಿಕ್ ರನ್ನಿಂಗ್ ವೇರ್ ಯಾವ ಕಲರ್ ಹಾಕೋತೀವಿ ಬೇಸ್ ಎಂಡ್ ಆಗಬೇಕಾದ್ರೆ ಅದೇ ಕಲರ್ ರನ್ನಿಂಗ್ ವೇರಲ್ಲೇ ನಾವು ಎಂಡ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಡಿಸೈನ್ ಕರೆಕ್ಟಾಗಿ ಬರೋದು, ಇಲ್ಲಾಂದರೆ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಮತ್ತು ನೀವು ಇಲ್ಲಿ ನೋಡ್ಬೋದು ಒಂದು ಲೈನ್ಗೆ ನಾನು ವೈಟ್ ಕಲರ್ ರನ್ನಿಂಗ್ ವೇರ್ ತೊಗೊಂಡ್ರೆ ಇನ್ನೊಂದು ಲೈನ್ಗೆ ಮೆರೂನ್ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ದೀನಿ, ಇನ್ನೊಂದು ಲೈನ್ಗೆ ವೈಟ್ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ದೀನಿ. ಈ ಬ್ಯಾಸ್ಕೆಟ್ ಎತ್ತರ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾವು ಇದೇ ರೀತಿಯೇ ಒಂದೊಂದು ಲೈನ್ಗೆ ಒಂದೊಂದು ಕಲರ್ ರನ್ನಿಂಗ್ ವೇರ್ ಆಗಿ ತೊಗೊಂಡೇ ಹಾಕ್ಕೋಬೇಕಾಗುತ್ತೆ. ಈಗ ವೈಟ್ ತೊಗೊಂಡಿದ್ರೆ ಮೆರೂನ್ ಆದಮೇಲೆ ವೈಟ್ ಆದಮೇಲೆ ಮೆರೂನು ವೈಟು ಇದೇ ರೀತಿಯೇ ತೊಗೋಬೇಕು. ಆವಾಗಲೇ ನಮಗೆ ಈ ಡಿಸೈನ್ ಕರೆಕ್ಟಾಗಿ ಬರೋದು, ಇಲ್ಲಾಂದರೆ ಈ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಸೊ ಇವಾಗ ಈ ಕಡೆ ಸೈಡಲ್ಲಿ ಬೇಸ್ ಕಂಪ್ಲೀಟ್ ಆಯ್ತಲ್ವಾ ನೋಡಿ, ಈ ಕಡೆ ಸೈಡ್ ಬೇಸ್ ಹಾಕಬೇಕಾದ್ರೆ ಇದನ್ನು ನಾವು ಈ ರೀತಿ ಉಲ್ಟಾ ಮಾಡ್ಕೋಬೇಕಾಗುತ್ತೆ. ಈಗ ಉಲ್ಟಾ ಮಾಡಿಕೊಂಡೆ ನಾವು ಹಾಕ್ಕೋಬೇಕಾಗತ್ತೆ. ಈಗ ಉಲ್ಟಾ ಮಾಡಿಕೊಂಡೆ ಇದು ಮೇಲ್ಭಾಗಕ್ಕೆ ತೊಗೊಂಡೆ ನಾವು ಬೇಸ್ ಹಾಕಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿ ಫಸ್ಟ್ ಲೈನು ನಮಗೆ ವೈಟ್ ಕಲರ್ ಆಲ್ರೆಡಿ ಬಂದಿದೆ. ಇವಾಗ ನಾವು ಸೆಕೆಂಡ್ ಲೈನ್ ಹಾಕಬೇಕಾದ್ರೆ ನಾನಿಲ್ಲಿ ಮೆರೂನ್ ಕಲರು ರನ್ನಿಂಗ್ ವೇರಾಗಿ ತೊಗೊಳ್ತಾ ಇದ್ದೀನಿ. ಮೆರೂನ್ ಕಲರ್ ರನ್ನಿಂಗ್ ವೇರಾಗಿ ತೊಗೊಂಡು ನೋಡಿ ಈ 4ರಿಂದ 5 ಇಂಚಷ್ಟು ಉದ್ದ ಬಿಟ್ಟಿದ್ದೀವಲ್ವಾ, ಈ ವೈರ್ನ ಅಳತೆ ತೊಗೋಬಾರ್ದು. ನೋಡಿ ಈ ವೈರ್ನ ತೊಗೋಬೇಕು. ಸಿಂಗಲ್ ವೈರ್ ಇದೆಯಲ್ಲ ಈ ಸಿಂಗಲ್ ವೈರ್ದು ಅಳತೆ ತೊಗೊಂಡು ಮಡ್ಚ್ಕೋಬೇಕಾಗತ್ತೆ. ನೋಡಿ ಹೀಗೆ ನೋಡಿ ಅಳತೆ ತೊಗೊಂಡು ಮಡ್ಚ್ಕೊಂಡಿದ್ದೀನಲ್ಲ ವೈರು, ಆ ವೈರು ಎಡಭಾಗದಲ್ಲಿ ಬಂದಿದೆ, ಸೀದಾ ವೈರ್ ಬಂದಿದೆ. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬಂದಿದೆ, ಉಲ್ಟಾ ವೈರ್ ಬಂದಿದೆ. ಇವಾಗ ಹೀಗೆ ಇಟ್ಕೊಂಡು ಇಲ್ಲಿ ನೀವು ನೋಡ್ಕೋಬೇಕು ನೋಡಿ, ಇಲ್ಲಿ ಇಂಟು ಮಾರ್ಕಲ್ಲಿ ವೈರ್ ಬಂದಿದೆ. ಇದೊಂದು ವೈರು ನಮಗೆ ಸಿಂಗಲ್ ವೈರ್ ಇದೆ. ಈ ವೈರ್ನ ಬಿಡಬೇಕು. ಈ ಇಂಟು ಮಾರ್ಕಲ್ಲಿ ಏನು ವೈರ್ ಇದೆ ಈ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಮೊದಲನೇ ವೈರ್ನ ಹೀಗೆ ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. 2ನೇ ವೈರ್ನ ಹೀಗೆ ಟೈಟಾಗಿ ಸುತ್ತಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಫಸ್ಟು ವೈರ್ ಇದೆಯಲ್ಲ ಫಸ್ಟು ವೈರ್ನ ಒಂದು ಲೂಪ್ ಒಳಗಡೆ ಹಾಕ್ಕೋಬೇಕು. ಫಸ್ಟ್ ಲೂಪ್ ಒಳಗಡೆ ಹಾಕ್ಕೋಬೇಕು. ಸೆಕೆಂಡ್ ವೈರ್ ಇದೆಯಲ್ಲ ಸೆಕೆಂಡ್ ವೈರ್ನ ನಾವು 2 ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರ್ ಇದೆಯಲ್ಲ ಈ ರನ್ನಿಂಗ್ ವೈರ್ ಈ ವೈರ್ ಸಮಕ್ಕೆ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಸಮವಾಗೇ ಇದೆ. ಇವಾಗ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಈ ಎಂಡ್ವರೆಗೂ ಹಾಕ್ಕೋಬೇಕು.
ನೋಡಿ ಹೀಗೆ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಎಂಡೋರ್ಗೂ ಹಾಕ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು ನೋಡಿ, ನಾವು ಪ್ರತಿಯೊಂದು ಲೈನಲ್ಲೂ ಒಂದು ಲೈನ್ ಮಾತ್ರ ಅಲ್ಲ, ಪ್ರತಿಯೊಂದು ಲೈನಲ್ಲೂ ನಾವು ಈ ಒಂಟಿ ವೈರ್ನ ಬಿಟ್ಟು ಇಂಟು ಮಾರ್ಕಲ್ಲಿರೋ ವೈರ್ಗಳನ್ನೇ ತೊಗೊಂಡು ನಾಟ್ ಹಾಕ್ಕೊಂಡು ಹೋಗಬೇಕು. ಸೊ ನಮಗೆ ಫಸ್ಟ್ ಲೈನಲ್ಲಿ 15 ನಾಟ್ ಬಂದಿದೆ, ಸೆಕೆಂಡ್ ಲೈನಲ್ಲಿ 14 ನಾಟ್ ಬರುತ್ತೆ. ನಾನು ಕಾಮನಾಗಿ ಹೇಳ್ತಾ ಇದ್ದೀನಿ, ಒಂದೊಂದು ನಾಟು ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಒಂದೊಂದು ಲೈನಲ್ಲಿ. ಸೊ ಹಾಗಾಗಿ ಇದು ಆರೋ ಮಾರ್ಕ್ ಶೇಪಲ್ಲಿ ಬರುತ್ತೆ ನಾವು ಬೇಸ್ ಹಾಕಿದ್ಮೇಲೆ. ಸೊ ಇವಾಗ ಇದನ್ನು ನೋಡಿದ್ರಲ್ಲ ಯಾವ ರೀತಿ ಹಾಕೋದು ಅಂದ್ಬಿಟ್ಟು, ಇವಾಗ ಈ ಕಡೆ ಸೈಡು ಬೇಸ್ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋತೀನಿ. ಇವಾಗ ಈ ಲೈನ್ ಪೂರ್ತಿ ನಾನು ಮೆರೂನ್ ಕಲರ್ ರನ್ನಿಂಗ್ ವೇರಾಗೆ ತೊಗೊಳ್ತೀನಿ. ನೆಕ್ಸ್ಟ್ ಲೈನಿಗೆ ನಾನು ವೈಟ್ ಕಲರ್ ರನ್ನಿಂಗ್ ವೇರ್ ತೊಗೋತೀನಿ. ಅದರ ನೆಕ್ಸ್ಟ್ ಲೈನು ಮೆರೂನು, ಅದರ ನೆಕ್ಸ್ಟ್ ಲೈನು ವೈಟು. ಇದೇ ರೀತಿ ನಾನು 4 ಲೈನ್ ಹಾಕೋತೀನಿ. ಈ 4 ಲೈನು ಕಂಪ್ಲೀಟ್ ಮಾಡಿಕೊಂಡು ಬೇಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಮತ್ತು ಎತ್ತರನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ಈ ಕಡೆ ಬೇಸ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಬೇಸ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ನೋಡಿ, ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಇವಾಗ ನಮಗೆ ಕ್ಲಿಯರಾಗಿ ಡಿಸೈನ್ ಕಾಣಿಸ್ತಾ ಇದೆ ನೋಡಿ, ಫ್ಲವರ್ ಡಿಸೈನಲ್ಲಿ ನಮಗೆ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು ನೋಡಿ, ಇದು ಸೆಂಟರ್ ಲೈನು 1 2 3 4 5 ಸೆಂಟರ್ ಲೈನು ಸೇರಿಸಿದ್ರೆ 5 ಲೈನು ಒಂದು ಸೈಡ್ ಬೇಸ್ ಹಾಕ್ಕೊಂಡಿದ್ದೀನಿ. ಸೆಂಟರ್ ಲೈನ್ ಸೇರಿಸಿದ್ರೆ 1 2 3 4 5 ಈ ಕಡೆ ಸೈಡ್ ಕೂಡ 5 ಲೈನ್ ಬರುತ್ತೆ. ಈ ಸೆಂಟರ್ ಲೈನ್ ಬಿಟ್ಟರೆ 1 2 3 4 ಈ ಕಡೆನೂ ಅಷ್ಟೇ 1 2 3 4 ಈ ಕಡೆ ಸೈಡ್ 4 ಈ ಕಡೆ ಸೈಡ್ 4 ಲೈನು ಸೆಂಟರ್ ಲೈನ್ ಬಿಟ್ಟರೆ ನಾನು ಹಾಕ್ಕೊಂಡಿದ್ದೀನಿ ಬೇಸ್ನ. ಮತ್ತು ಇಲ್ಲಿ ನೋಡ್ಬೋದು ನೀವು ನೋಡಿ, ಸ್ಟಾರ್ಟಿಂಗಲ್ಲಿ ನಾನು ನಾಟ್ ಹಾಕೋಬೇಕಾದ್ರೆ ವೈಟ್ ಕಲರ್ ವೈರ್ನ ತೊಗೊಂಡಿದ್ದೆ, ಹಾಗಾಗಿ ರನ್ನಿಂಗ್ ವೈರ್ ಕೂಡ ವೈಟ್ ಕಲರಲ್ಲೇ ತೊಗೊಂಡಿದ್ದೆ. ಸೊ ಬೇಸ್ ಎಂಡ್ ಆಗಬೇಕಾದ್ರೆ ಬೇಸ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಮಗೆ ವೈಟ್ ಕಲರಲ್ಲೇ ರನ್ನಿಂಗ್ ವೈರು ಎಂಡ್ ಆಗಬೇಕು ಬೇಸು ನೋಡಿ, ಆ ರೀತಿ ತೊಗೊಬೇಕು. ಆ ರೀತಿ ತೊಗೊಂಡ್ರೆ ನಮಗೆ ಈ ಡಿಸೈನ್ ಕ್ಲಿಯರಾಗಿ ಬರೋದು, ಇಲ್ಲಾಂದರೆ ಡಿಸೈನ್ ಕ್ಲಿಯರಾಗಿ ಬರೋದಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ, ಮಧ್ಯದಲ್ಲಿ ನಾನು ಯಾವ ರೀತಿ ತೊಗೊಂಡಿದ್ದೀನಿ ವೈಟ್ ಕಲರ್ ರನ್ನಿಂಗ್ ವೇರು. ಕೊನೆ ಲೈನು ಬೇಸಲ್ಲಿ ಕೊನೆ ಲೈನ್ ಕೂಡ ನಾನು ವೈಟ್ ಕಲರ್ ರನ್ನಿಂಗ್ ವೇರ್ ಬರೋ ರೀತಿಯೇ ತೊಗೊಂಡಿದ್ದೀನಿ. ಸೊ ಇವಾಗ ಬೇಸ್ ಕಂಪ್ಲೀಟ್ ಆಗಿದೆ ನೋಡಿ. ಬೇಸ್ ಕಂಪ್ಲೀಟ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ನಾವು ಆಮ್ಲಾ ನಟ್ ಬ್ಯಾಸ್ಕೆಟ್ ಹಾಕಿದಾಗ 6 ಮೂಲೆ ಬರುತ್ತೆ. ನಾವು ನಾರ್ಮಲಾಗಿ ಬಾಕ್ಸ್ ನಟ್ ಹಾಕ್ಕೊಂಡಾಗ, ಶಿವನ್ ಕಣ್ಣು ನಟ್ ಹಾಕ್ಕೊಂಡಾಗ 4 ಮೂಲೆ ಬರುತ್ತೆ. ಸೊ ಆಮ್ಲಾ ನಟ್ ಬ್ಯಾಸ್ಕೆಟಲ್ಲಿ ನೀವು ಯಾವ್ದು ಎಷ್ಟು ದೊಡ್ಡ ಸೈಜ್ ಎಷ್ಟು ಚಿಕ್ಕ ಸೈಜ್ ಹಾಕ್ಕೊಂಡ್ರೂ 6 ಮೂಲೆ ಬರುತ್ತೆ ನಮಗೆ. ಸೊ ನೀವು ಇಲ್ಲಿ ನೋಡ್ಬೋದು, ಸೆಂಟರಲ್ಲಿ ನಾನು ಒಂದು 4 ರಿಂದ 5 ಇಂಚಷ್ಟು ಉದ್ದ ಮಾತ್ರ ವೈರ್ನ ಬಿಟ್ಟಿದ್ದೆ. ಇವಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಷ್ಟು ಉದ್ದ ವೈರ್ನ ನಾನು ಬಿಟ್ಟಿದ್ದೆ ಅಂತ. ಇವಾಗ ಇಲ್ಲಿ ನೋಡಿ ನೀವು, ಈ ಮೂಲೆ ಇದೆಯಲ್ವಾ, ಈ ಮೂಲೆಯಲ್ಲಿ ಅಂದರೆ ನಾವು ಬೇಸ್ ಎಂಡ್ ಮಾಡ್ಕೊಂಡಿದ್ದೀವಲ್ವ, ಫಸ್ಟ್ ನಾಟು ಮತ್ತು ಲಾಸ್ಟ್ ನಾಟ್ನ ನಾವು ಮೂಲೆ ತಿರುಗಿಸ್ಕೊಳ್ಳೋದು. ಸೊ ಫಸ್ಟ್ ನಾಟಲ್ಲಿ ನೋಡೋಣ. ಫಸ್ಟ್ ನಾಟಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ಇಂಟು ಮಾರ್ಕಲ್ಲಿ ವೈರ್ ಬಂದಿದೆ, ಇಲ್ಲಿ ಇಂಟು ಮಾರ್ಕಲ್ಲಿ ವೈರ್ ಬಂದಿದೆ. ಸೊ ಇಲ್ಲಿ ಮಾತ್ರ ನಮಗೆ ಸಿಂಗಲ್ ವೈರ್ ಬಂದಿದೆ, ಇದು ಒಂಟಿ ವೈರ್ ಬಂದಿದೆ. ಈ ಒಂಟಿ ವೈರ್ ಬಂದಿದೆಯಲ್ವಾ, ಈ ಒಂಟಿ ವೈರ್ನ ತೊಗೊಂಡು ಒಂದು 4 ರಿಂದ 5 ಇಂಚಷ್ಟು ಉದ್ದ ವೈರ್ನ ಬಿಟ್ಟು ಈ ವೈರ್ನ ನಾವು ಕಟ್ ಮಾಡ್ಕೋಬೇಕು ನೋಡಿ. ಇಷ್ಟುದ್ದ ವೈರು ನಮಗೆ ವೇಸ್ಟ್ ಆಗಿದೆ. ಸೊ ಇದನ್ನು ನೀವು ಬೇರೆ ಯಾವುದಕ್ಕಾದರೂ ಅಥವಾ ಇದೇ ಬ್ಯಾಗಿಗೆ ಹ್ಯಾಂಡಲಿಗೆ ಒಳಭಾಗಕ್ಕೆ ವೈರ್ ಕೂಡ ಕೊಟ್ಕೋಬೋದು. ಸೊ ನೋಡಿ ಇಲ್ಲಿ ಅಷ್ಟೇ ನೋಡಿ, ನಾವು ಬೇಸ್ ಫಸ್ಟ್ ಲೈನ್ ಬೇಸ್ ಹಾಕ್ಕೊಂಡಿದ್ದೀವಲ್ವ, ಆ ಲೈನ್ ನೋಡೋಣ ನೋಡಿ. ಇಲ್ಲೂ ಇಂಟು ಮಾರ್ಕಲ್ಲಿದೆ, ಇಲ್ಲೂ ಇಂಟು ಮಾರ್ಕಲ್ಲಿದೆ. ಸೊ ಇದು ಒಂಟಿ ವೈರ್ ಇದೆ, ಈ ಒಂಟಿ ವೈರನ್ನು ನಾವು ಕಟ್ ಮಾಡ್ಕೋಬೇಕಿತ್ತು. ಅಷ್ಟುದ್ದ ವೈರ್ ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ವೈರ್ನ ಚಿಕ್ಕದಾಗಿ ಬಿಟ್ಕೊಂಡಿದ್ದೀನಿ. ಸೊ ಆಮ್ಲಾ ನಟ್ ಬ್ಯಾಸ್ಕೆಟ್ ಹಾಕೋರು ಇದೇ ರೀತಿ ಹಾಕ್ಕೊಳ್ಳಿ, ಆವಾಗ ವೈರ್ ನಮಗೆ ಜಾಸ್ತಿ ವೇಸ್ಟ್ ಆಗೋದಿಲ್ಲ ನೋಡಿ. ಇವಾಗ ಈ ಸೈಡ್ ಆಯ್ತಲ್ವಾ, ಈ ಕಡೆ ಸೈಡಲ್ಲಿ ನೋಡೋಣ ನೋಡಿ. ಹೀಗೆ ಇಟ್ಕೊಂಡು ನೋಡಬೇಕು ನೀವು. ಆಮೇಲೆ ಇಂಟು ಮಾರ್ಕಲ್ ಬರೋ ವೈರ್ನ ನೀವು ಕಟ್ ಮಾಡ್ಕೊಂಬಿಟ್ಟಿರಾ, ಇಂಟು ಮಾರ್ಕಲ್ ಬರೋ ವೈರ್ನ ಕಟ್ ಮಾಡ್ಕೊಳ್ಬಾರ್ದು. ಸೊ ನೀವು ಇಲ್ಲಿ ಹೀಗೆ ಇಟ್ಕೊಂಡು ನೋಡ್ಕೋಬೇಕು ನೋಡಿ. ಹೀಗೆ ಇಟ್ಕೊಂಡು ನೋಡಿದಾಗ ಇದು ಇಂಟು ಮಾರ್ಕಲ್ಲಿ ಬಂದಿದೆ, ಇದು ಇಂಟು ಮಾರ್ಕಲ್ಲಿ ವೈರ್ ಬಂದಿದೆ. ಸೊ ಇದೊಂದು ಮಾತ್ರ ನಮಗೆ ಒಂಟಿ ವೈರ್ ಇದೆ, ಇದಕ್ಕೆ ಜೋಡಿ ವೈರ್ ಇಲ್ಲ, ಒಂಟಿ ವೈರ್ ಇದೆ. ಈ ಒಂಟಿ ವೈರ್ ಇದೆಯಲ್ವ, ಇದನ್ನು ಮಾತ್ರ ನಾವು ತೊಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಇವಾಗ ಇಲ್ಲೂ ಅಷ್ಟೇ ಮಧ್ಯದಲ್ಲಿ ನೋಡೋದಾದ್ರೆ ನೋಡಿ, ಹೀಗೆ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿ. ಇದು ಇಂಟು ಮಾರ್ಕಲ್ಲಿದೆ, ಇದು ಇಂಟು ಮಾರ್ಕಲ್ ವೈರ್ ಇದೆ ನೋಡಿ. ಹೀಗೆ ಇಟ್ಕೊಂಡು ನೋಡೋದಾದರೆ ಇದು ಇಂಟು ಮಾರ್ಕಲ್ಲಿದೆ, ಇದು ಇಂಟು ಮಾರ್ಕಲ್ಲಿ ವೈರ್ ಇದೆ. ಸೊ ಇದೊಂದು ಒಂಟಿ ವೈರ್ ಇದೆ, ಇದು ಆಲ್ರೆಡಿ ನಾವು ಚಿಕ್ಕದಾಗಿ ಬಿಟ್ಕೊಂಡಿದ್ದೀವಿ. ಈಗ ಮತ್ತೆ ಈ ಕಡೆ ಸೈಡಲ್ಲಿ ತಿರುಗಿಸ್ಕೊಳ್ಳೋಣ. ಹೀಗೆ ತಿರುಗಿಸ್ಕೊಂಡು ನೋಡಿ, ಹೀಗೆ ಇಟ್ಕೊಂಡು ನೋಡ್ಕೋಬೇಕು ನೋಡಿ. ಇದು ಇಂಟು ಮಾರ್ಕಲ್ಲಿದೆ ಮತ್ತು ಇದು ಕೂಡ ಇಂಟು ಮಾರ್ಕಲ್ಲಿದೆ ವೈರು ನೋಡಿ. ಇದೊಂದು ವೈರ್ ಮಾತ್ರ ಒಂಟಿ ವೈರ್ ಇದೆ. ಒಂಟಿ ವೈರ್ ಇರೋದನ್ನು ಮಾತ್ರ ನಾವು ಕಟ್ ಮಾಡ್ಕೋಬೇಕಾಗುತ್ತೆ, ಜೋಡಿ ವೈರ್ ಇರೋದನ್ನು ಕಟ್ ಮಾಡಬಾರ್ದು
ನೋಡಿ ಇದು ಲಾಸ್ಟ್ ನೋಡಿ, ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡಾಗ ನೋಡಿ ಇದು ಇಂಟು ಮಾರ್ಕಲ್ಲಿದೆ, ಇದು ಇಂಟು ಮಾರ್ಕಲ್ಲಿದೆ. ಇದೊಂದು ವೈರ್ ಮಾತ್ರ ನಮಗೆ ಒಂಟಿ ವೈರ್ ಇದೆ. ಸೊ ನೀವು ಇಂಟು ಮಾರ್ಕಲ್ಲಿರೋ ವೈರ್ನ ಕಟ್ ಮಾಡ್ಕೊಂಡ್ಬಿಟ್ರೆ, ಒಂಟಿ ವೈರ್ ಕಟ್ ಮಾಡೋ ಬದಲು ಇಂಟು ಮಾರ್ಕಲ್ಲಿರೋ ವೈರ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನೀವು ವೈರ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಎಲ್ಲ ಬಿಚ್ಚಿ ಮತ್ತೆ ಫಸ್ಟಿಂದ ಹಾಕ್ಕೋಬೇಕಾಗತ್ತೆ. ಸೊ ನೋಡಿಬಿಟ್ಟು ನೀವು ಹಾಕ್ಕೋಬೇಕು. ಇವಾಗ ನೋಡಿ, ಈ ವೈರ್ಗಳನ್ನ ಹೀಗೆ ಬಿಟ್ಟರೆ ನೀವು ಎತ್ತರ ಹಾಕಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನೋಡಿ ಈ ರೀತಿ ಒಳಭಾಗಕ್ಕೆ ವೈರ್ನ ತೂರಿಸ್ಕೊಳ್ತಾ ಇದ್ದೀನಿ. ನೋಡಿ, ವೈರ್ ತೂರಿಸ್ಬೇಕಾದ್ರೆ ಫಸ್ಟ್ ನಾಟಿಗೆ ತೂರಿಸ್ಕೋಬಾರ್ದು, ಸೆಕೆಂಡ್ ನಾಟಿಂದ ತೂರಿಸ್ಕೋಬೇಕು. ನಿಮಗೆ ಯಾವ ಸೈಡ್ ವೈರ್ ಈಸಿಯಾಗಿ ಹೋಗುತ್ತೆ ಅನಿಸುತ್ತೆ ನೀವು ಆ ಸೈಡಿಗೆ ವೈರ್ನ ತೂರಿಸ್ಕೊಳ್ಬಹುದು. ಈ ವೈರ್ ಎಷ್ಟು ಲೆಂತಲ್ಲಿ ಹೋಗುತ್ತೆ ಅಷ್ಟು ಲೆಂತಲ್ಲಿ ತೋರಿಸ್ಕೊಳ್ಳಿ. ಈ ಎಡ್ಜ್ವರೆಗೂ ಬರೋವರೆಗೂ ತೋರಿಸ್ಕೊಳ್ಳಿ. ಈ ಎಡ್ಜಿಗೆ ಬಂದಮೇಲೆ ನೀವು ವೈರ್ನ ಕಟ್ ಮಾಡ್ಕೊಳ್ಬೋದು. ಸೊ ಈ ರೀತಿ ನಾವು ವೈರ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾನು ಫಸ್ಟ್ ಲೈನಲ್ಲಿ 4 ರಿಂದ 5 ಇಂಚಷ್ಟು ಉದ್ದ ವೈರ್ನ ತೊಗೊಂಡಿದ್ದೆ. ನೋಡಿ ಹೀಗೆ ಕಟ್ ಮಾಡ್ಕೋಬೇಕು. ಇವಾಗ ಈ ಮಧ್ಯದಲ್ಲಿದೆಯಲ್ವಾ, ಈ ವೈರನ್ನು ನಾವು ಇದೇ ರೀತಿ ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ನೋಡಿ ಹೀಗೆ. ನಾವೇನು 6 ವೈರು ಚಿಕ್ಕದಾಗಿದೆಯಲ್ವ, 6 ಸೈಡ್ ವೈರು, ಆ 6 ವೈರನ್ನು ಇದೇ ರೀತಿ ನಾವು ಒಳಭಾಗಕ್ಕೆ ತೂರಿಸ್ಕೊಳ್ಬೇಕಾಗತ್ತೆ. ಸೊ ಎತ್ತರ ಹಾಕಬೇಕಾದ್ರೆ ನಮಗೆ 4 ಮೂಲೆ ಬರೋದಿಲ್ಲ, 6 ಮೂಲೆ ಬರುತ್ತೆ. ಆಮ್ಲಾ ನಾಟ್ ಬ್ಯಾಸ್ಕೆಟಲ್ಲಿ ಮಾತ್ರ ಈ ರೀತಿ ಬರೋದು. ಸೊ ನಾರ್ಮಲಾಗಿ ನಾವು ಬಾಕ್ಸ್ ನಾಟ್ ಹಾಕಲಿ ಶಿವನ್ ಕಣ್ಣು ನಾಟ್ ಆಗಲಿ ಹಾಕಿದಾಗ ನಮಗೆ 4 ಮೂಲೆ ಮಾತ್ರ ಬರುತ್ತೆ. ಆಮ್ಲಾ ನಾಟಲ್ಲಿ ನಮಗೆ 6 ಮೂಲೆ ಬರುತ್ತೆ. ನೋಡಿ ಹೀಗೆ. ಸೊ ಇವಾಗ ಮಿಕ್ಕಿದ 4 ವೈರ್ ಇದೆಯಲ್ವ, ಈ 4 ವೈರನ್ನು ನಾನು ಒಳಭಾಗಕ್ಕೆ ತೋರಿಸ್ಕೊಂಡು ನೆಕ್ಸ್ಟ್ ಎತ್ತರನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಇಲ್ಲಿ 1 2 3 ಈ 3 ವೈರ್ನು ಒಳಭಾಗಕ್ಕೆ ತೋರಿಸಿದ್ದೀನಿ. ಈ ಕಡೆ ಸೈಡ್ ಕೂಡ ಅಷ್ಟೇ 1 2 3 ಒಟ್ಟು 6 ವೈರ್ನು ನಾವು ಒಳಭಾಗಕ್ಕೆ ತೋರಿಸ್ಕೊಂಡಾಗ ನಮಗೆ ಈ ರೀತಿ ಬರುತ್ತೆ. ಸೊ ಇವಾಗ ನಮಗೆ ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಈಗ ಎತ್ತರನ ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡಿ, ನಾವು ಎತ್ತರನ ಹಾಕ್ಕೋಬೇಕಾದ್ರೆ ಇಲ್ಲಿ ಎಲ್ಲಿ ಬೇಕಾದರೂ ನಾವು ಎತ್ತರನ ಹಾಕ್ಕೋಬೋದು, ಸ್ಟಾರ್ಟ್ ಮಾಡ್ಬೋದು. ಎತ್ತರ ಹಾಕೋದಕ್ಕೆ ಫಸ್ಟ್ ನಾಟು ನಾವು ಎಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಎತ್ತರ ಹಾಕ್ಕೋಬೇಕಾದ್ರೆ ನಾನು ಫಸ್ಟು ಇಲ್ಲಿ ರನ್ನಿಂಗ್ ವೈರು, ವೈಟ್ ಕಲರ್ ರನ್ನಿಂಗ್ ವೈರ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಒಂದು 3 ರಿಂದ 4 ಇಂಚಷ್ಟು ಉದ್ದ ರನ್ನಿಂಗ್ ವೈರ್ ಮಡ್ಚ್ಕೊಂಡಿದ್ದೀನಿ. ಮಡಚಿರೋ ವೈರು ಸೀದಾ ವೈರು ಎಡಭಾಗದಲ್ಲಿ ಬರಬೇಕು, ಬಂಡಲ್ ವೈರು ರನ್ನಿಂಗ್ ವೈರು ಉಲ್ಟಾ ವೈರು ಬಲಭಾಗದಲ್ಲಿ ಬರಬೇಕು. ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು. ನೋಡಿ, ಬೇಸಲ್ಲಿ ಎಂಡ್ ಆಗಬೇಕಾದ್ರೆ ವೈಟ್ ಕಲರ್ ರನ್ನಿಂಗ್ ವೈರು ಎಂಡ್ ಆಗಿದೆ. ಈಗ ಎತ್ತರ ಹಾಕಬೇಕಾದ್ರೆ ವೈಟ್ ಕಲರ್ ರನ್ನಿಂಗ್ ವೈರೇ ತೊಗೊಂಡ್ರೆ ನಮಗೆ ಡಿಸೈನ್ ಕ್ಲಿಯರಾಗಿ ಬರುತ್ತಾ ಅಂತ ಅನ್ಕೋಬೋದು. ಬಟ್ ಡಿಸೈನ್ ಕ್ಲಿಯರಾಗಿ ಬರುತ್ತೆ. ಡಿಸೈನ್ ಕ್ಲಿಯರಾಗಿ ಬರಬೇಕಂದ್ರೆ ನಾವು ಇದೇ ರೀತಿಯೇ ತೊಗೋಬೇಕಾಗುತ್ತೆ. ಇನ್ ಕೇಸ್ ನಾವೇನಾದರೂ ಮೆರೂನ್ ಕಲರ್ ರನ್ನಿಂಗ್ ವೈರ್ ತೊಗೊಂಡ್ರೆ ನಮಗೆ ಡಿಸೈನ್ ಕ್ಲಿಯರಾಗಿ ಬರೋದಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಬೇಸಲ್ಲಿ ನಮಗೆ ಸೆಂಟ್ರಲ್ಲಿ ವೈಟ್ ಕಲರ್ ನಾಟ್ ಬಂದಿದೆ, ಸುತ್ತು ನಮಗೆ ಮೆರೂನ್ ಕಲರಲ್ಲಿ ನಾಟ್ ಬಂದಿದೆ, ಮೆರೂನು ಮತ್ತು ವೈಟ್ ಮಿಕ್ಸಲ್ಲಿ ನಾಟ್ ಬಂದಿದೆ. ಸೊ ಎತ್ತರ ಹಾಕ್ಕೋಬೇಕಾದ್ರೆ ಇಲ್ಲಿ ವೈಟ್ ಕಲರಲ್ಲಿ ಏನು ಬಂದಿದೆ, ನಮಗೆ ಎತ್ತರ ಹಾಕಬೇಕಾದ್ರೆ ಮೆರೂನ್ ಕಲರ್ ಬರುತ್ತೆ. ಇಲ್ಲಿ ಮೆರೂನ್ ಕಲರು ಮತ್ತು ವೈಟಲ್ಲಿ ಏನು ಮಿಕ್ಸ್ ಆಗಿದೆ ಇದು ನಾರ್ಮಲಾಗಿ ಅದೇ ರೀತಿ ಬರುತ್ತೆ. ಬಟ್ ಈ ನಾಟ್ ಮಾತ್ರ, ಅಂದರೆ ಈ ವೈಟ್ ಕಲರಲ್ಲಿ ಏನು ನಾಟ್ ಬಂದಿದೆ ನಮಗೆ ಎತ್ತರ ಹಾಕಬೇಕಾದ್ರೆ ಮೆರೂನ್ ಕಲರಲ್ಲಿ ನಾಟ್ ಬರುತ್ತೆ. ಸೊ ಹಾಗಾಗಿ ನಾವು ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ, ಈಗ ನಾನು ಎತ್ತರ ಹಾಕ್ಕೋಬೇಕಾದ್ರೆ 1 2 3 ಮೂರನೇ ಇಂಟು ಮಾರ್ಕಲ್ಲಿ ಇದೆಯಲ್ಲ, ಈ ವೈರ್ನ ತೊಗೊಳ್ತಾ ಇದ್ದೀನಿ. ಫಸ್ಟ್ 2 ಇಂಟು ಮಾರ್ಕಲ್ಲಿರೋ ವೈರ್ನ ಬಿಡ್ತಾ ಇದ್ದೀನಿ. ಇದು ಯಾವ ಬ್ಯಾಸ್ಕೆಟ್ ಆದರೂ ಹಾಕ್ಕೊಳ್ಳಿ, ಬೇಸಿಂದ ಎತ್ತರ ಹಾಕ್ಕೋಬೇಕಾದ್ರೆ ಫಸ್ಟು ನಾಟಲ್ಲೇ ನೀವು ಸ್ಟಾರ್ಟ್ ಮಾಡಬೇಡಿ. ಯಾಕೆಂದರೆ ನಾವು ಮೂಲೆ ತಿರುಗಿಸ್ಕೊಂಡಾಗ ಮತ್ತು ಲ್ಯಾಡರ್ ನಾಟ್ ಹಾಕ್ಕೋಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ 2 ಅಥವಾ 3 ಅಥವಾ ಮಧ್ಯದಲ್ಲಿ ಎಲ್ಲಿ ಬೇಕಾದರೂ ನೀವು ತೊಗೋಬೋದು. ನಾನಿಲ್ಲಿ 3ನೇ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಹೀಗೆ ಇಟ್ಕೋಬೇಕು.
ಹೀಗೆ ಇಟ್ಕೊಂಡು ಫಸ್ಟು ವೈರ್ನ ಹೀಗೆ ಇಂಟು ಮಾರ್ಕಲ್ಲಿ ಇಟ್ಕೊಂಡು ಸೆಕೆಂಡು ವೈರ್ನ ಹೀಗೆ ಸುತ್ತಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಫಸ್ಟು ಲೂಪಲ್ಲಿ ಫಸ್ಟು ವೈರ್ನ ತೋರಿಸ್ಕೋಬೇಕು. ಸರಿ, ಫಸ್ಟ್ ಲೂಪಲ್ಲಿ ತೋರಿಸ್ಕೊಂಡ್ಮೇಲೆ ಸೆಕೆಂಡ್ ವೈರ್ ಇದೆಯಲ್ವ, ಈ ಸೆಕೆಂಡ್ ವೈರ್ನ ಈ ಎರಡೂ ಲೂಪ್ ಒಳಭಾಗಕ್ಕೆ ನಾವು ತೋರಿಸ್ಕೋಬೇಕಾಗತ್ತೆ. ಇವಾಗ ನಾಟ್ನ ನಾವು ಟೈಟ್ ಮಾಡ್ಕೋಬೇಕು, ಆವಾಗ ನಮಗೆ ನಾಟು ಕ್ಲಿಯರಾಗಿ ಬರುತ್ತೆ. ನೋಡಿ ಹೀಗೆ. ಇವಾಗ ಇಲ್ಲಿಂದ ನಾವು ನಾಟ್ನ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ನೋಡಿ ಹೀಗೆ. ಇದು ರನ್ನಿಂಗ್ ವೈರ್, ಇದನ್ನು ಒಳಭಾಗಕ್ಕೆ ಹೀಗೆ ಬಿಡಿ. ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡ್ಮೇಲೆ ಅದನ್ನು ಒಳಭಾಗಕ್ಕೆ ನಾವು ತೋರಿಸ್ಕೋಬೇಕಾಗತ್ತೆ. ಸೊ ಇವಾಗ ಇದೇ ರೀತಿ ನಾವು ನಾಟ್ನ ಕಂಟಿನ್ಯೂ ಮಾಡ್ಕೋಬೇಕು. ಇವಾಗ ಇದೇ ರೀತಿ ನಾನು ನಾಟ್ನ ಕಂಟಿನ್ಯೂ ಮಾಡಿಕೊಂಡು ಈ ಲೈನ್ ಎಂಡ್ವರೆಗೂ ಹಾಕ್ಕೊಳ್ತೀನಿ. ಈ ಲೈನ್ ಎಂಡ್ವರೆಗೂ ಹಾಕ್ಕೊಂಡು ಮೂಲೆನ ಯಾವ ರೀತಿ ತಿರುಗಿಸ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ಈ ಲೈನ್ ಎಂಡ್ವರೆಗೂ ಹಾಕ್ಕೊಂಡು ನಾನು ತೋರಿಸ್ತೀನಿ. ಇವಾಗ ನೋಡಿ ಈ ಲೈನ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇದು ಲಾಸ್ಟ್ ನಾಟ್. ಈ ನಾಟ್ ಹಾಕ್ಕೊಂಡ್ರೆ ನನಗೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಈ ಲೈನ್ ಪೂರ್ತಿಯಾಗಿ ನನಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನಾವು ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ಸೊ ನೋಡಿ, ನಾವು ನಾರ್ಮಲಾಗಿ ನಾಟ್ ಹಾಕ್ಕೋಬೇಕು. ವೈರ್ನ ಸ್ವಲ್ಪ ಟೈಟಾಗಿ ಎಳೆದು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಈ ಮೂಲೆಯಲ್ಲಿ ನಮಗೆ ಒಂದು ವೈರು ಒಳಭಾಗಕ್ಕೆ ನಾವು ತೋರಿಸ್ಕೊಂಡಿದ್ದೀವಿ, ಒಂದು ವೈರ್ ಮಿಸ್ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವೈರ್ನ ನಾವು ಸ್ವಲ್ಪ ಟೈಟಾಗಿ ಎಳೆದು ನಾಟ್ ಹಾಕ್ಕೋಬೇಕಾಗುತ್ತೆ. ನೋಡಿ ಹೀಗೆ ಹತ್ರಕ್ಕೆ ಎಳ್ಕೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಈ ರೀತಿ. ಇವಾಗ ಇಲ್ಲಿ ನಾವು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು ನಾಟ್ನ. ನೋಡಿ ಹೀಗೆ. ಇವಾಗ ಈ ನಾಟ್ ಹಾಕ್ಕೋಬೇಕು. ಪಕ್ಕ ಇರೋ ವೈರ್ಗಳನ್ನೇ ತೊಗೊಂಡು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ಒಂದು ವೈರ್ ಮಿಸ್ ಆದರೂ ಕೂಡ ನಮಗೆ ನಾಟು ಕ್ಲಿಯರಾಗಿ ಬರೋದಿಲ್ಲ. ನೋಡಿ ಇವಾಗ ಇದು ಲಾಸ್ಟ್ ನಾಟ್. ಈ ನಾಟ್ ಹಾಕ್ಕೊಂಡ್ರೆ ಇಲ್ಲಿ ಮತ್ತೆ ನಮಗೆ ಮೂಲೆ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ನೋಡಿ ಇಲ್ಲಿಂದ ಬಂದರೆ
ನಮ್ಗೆ ಇಲ್ಲೊಂದು ಮೂಲೆ ಬರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ ನಾವು ವೈರ್ನ ಟೈಟಾಗಿ ಎಳ್ಕೊಂಡು ನಾಟ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಇಲ್ಲಿಂದ ಮತ್ತೆ ನಾವು ನಾರ್ಮಲಾಗಿ ನಾಟ್ ಹಾಕ್ಕೋಬೇಕು. ಮತ್ತು ಇಲ್ಲಿ ಕೂಡ ಒಂದು ಮೂಲೆ ಬರುತ್ತೆ. ಇದು ಲಾಸ್ಟ್ ನಾಟು. ಈ ನಾಟ್ ಆದಮೇಲೆ ಮತ್ತೆ ನಮಗೆ ಒಂದು ಮೂಲೆ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಇಲ್ಲಿ ನಾವು ಮೂಲೆನ ತಿರುಗಿಸ್ಕೋಬೇಕು. ಸೊ ನೋಡಿ ಇಲ್ಲಿ ಒಂದು ವೈರ್ ಮಿಸ್ ಆಗಿದೆಯಲ್ವಾ, ಆ ವೈರ್ ಎಲ್ಲೆಲ್ಲಿ ಮಿಸ್ ಆಗಿದೆ ಅಲ್ಲಿ ನಾವು ಮೂಲೆ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಈ ಎಂಡ್ವರೆಗೂ ಹಾಕ್ಕೋಬೇಕು. ಈ ಎಂಡ್ವರೆಗೂ ಹಾಕ್ಕೊಂಡು ನೆಕ್ಸ್ಟ್ ಈ ಕಡೆ ಸೈಡ್ ಕೂಡ ನಾವು ಈ ಕಡೆ ಸೈಡಲ್ಲಿ ಯಾವ ರೀತಿ ಮೂಲೆನ ತಿರುಗಿಸ್ಕೊಂಡ್ವಿ ಆ ಕಡೆ ಸೈಡ್ ಕೂಡ ಅದೇ ರೀತಿ ನಾವು ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ಇವಾಗ ನಾನು ಈ ಲೈನ್ ಪೂರ್ತಿಯಾಗಿ ಹಾಕ್ಕೊಂಡು ನೆಕ್ಸ್ಟ್ ಆ ಕಡೆ ಸೈಡಲ್ಲಿ ಇದೇ ರೀತಿ ಮೂಲೆ ತಿರುಗಿಸ್ಕೋಬೇಕು. ಅದನ್ನು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೇನೆ. ಇವಾಗ ಈ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಸೊ ಇವಾಗ ನೋಡಿ ಈ ಲೈನ್ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ ನಾಟು. ಈ ನಾಟ್ ಹಾಕಿದ್ರೆ ನನಗೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಈ ಕಡೆ ಸೈಡಲ್ಲಿ 3 ಮೂಲೆನ ತಿರುಗಿಸ್ಕೊಂಡ್ರೆ ನಮಗೆ ಎತ್ತರ ಒಂದು ರೌಂಡು ಕಂಪ್ಲೀಟ್ ಆಗುತ್ತೆ. ಸೊ ಈ ಬ್ಯಾಸ್ಕೆಟಿಗೆ ನಾನು ಲ್ಯಾಡರ್ ನಟ್ನ ಹಾಕ್ಕೋತಾ ಇದ್ದೀನಿ. ಲ್ಯಾಡರ್ ನಟ್ ಏನಕ್ಕಪ್ಪ ಹಾಕೋದು ಅಂತಂದರೆ ಬ್ಯಾಗು ಒಂದೇ ಸಮ ಬರಲಿ, ಲೈನ್ ಒಂದೇ ಸಮ ಬರಲಿ ಅಂತ ಹೇಳಿಬಿಟ್ಟು ನಾವು ಲ್ಯಾಡರ್ ನಾಟ್ನ ಹಾಕ್ಕೊಳ್ಳೋದು. ನೀವು ಲ್ಯಾಡರ್ ನಾಟ್ ಹಾಕ್ದಿರ ಹಾಗೆ ಹಾಕ್ಕೋಬೋದು. ಹಾಗೆ ಹಾಕ್ಕೊಂಡ್ರೆ ಬ್ಯಾಗ್ ಪೂರ್ತಿ ಫಿನಿಶ್ ಆದಮೇಲೆ ಒಂದು ಲೈನ್ ಮೇಲೆ ಒಂದು ಲೈನು ಕೆಳಭಾಗದಲ್ಲಿ ಬರುತ್ತೆ, ಆ ರೀತಿ ಬರುತ್ತೆ. ಸೊ ಹೆಚ್ಚು ಕಮ್ಮಿ ಬರುತ್ತೆ ಲೈನು. ಹಾಗಾಗಿ ನಾನು ಇಲ್ಲಿ ಲ್ಯಾಡರ್ ನಾಟ್ನ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ನಾನು ಮೂಲೆನ ತಿರುಗಿಸ್ಕೊಳ್ತಾ ಇದ್ದೀನಿ. ಲ್ಯಾಡರ್ ನಾಟ್ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಈ ಬ್ಯಾಗ್ನ. ಸೊ ಲ್ಯಾಡರ್ ನಟ್ ಹಾಕೋದ್ರಿಂದ ಎಲ್ಲಿ ನಾವು ಲೈನ್ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲಿ ಎಂಡ್ ಮಾಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆ ರೀತಿ ನೀಟಾಗಿ ಒಂದೇ ಲೈನಲ್ಲಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಲ್ಯಾಡರ್ ನಟ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೇಗೆ ಒಂದು ಮೂಲೆ ತಿರುಗಿಸಿದ್ದಾಯಿತು. ಇವಾಗ ಇನ್ನೆರಡು ಮೂಲೆ ತಿರುಗಿಸಿದ್ರೆ ನಮಗೆ ಆಲ್ಮೋಸ್ಟ್ ಒಂದು ರೌಂಡು ಕಂಪ್ಲೀಟ್ ಆಗ್ತಾವಂತು.
ನೋಡಿ ಇವಾಗ ಈ ನಾಟ್ ಹಾಕ್ಕೊಂಡ್ರೆ ಮತ್ತೆ ಇನ್ನೂ ಒಂದು ಮುಳ್ಳೆನ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಇಲ್ಲಿ ಈ ವೈರ್ನ ನಾವು ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀವಲ್ವ, ಇಲ್ಲಿ ಸ್ವಲ್ಪ ವೈರ್ನ ಟೈಟಾಗಿ ಎಳೆದು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ನೋಡಿ ಇದೊಂದು ನಾಟ್ ಹಾಕ್ಕೊಂಡ್ರೆ ನಮಗೆ ಇನ್ನೊಂದು ಮೂಲೆ ಬರುತ್ತೆ. ಆ ಮೂಲೆ ತಿರುಗಿಸ್ಕೊಂಡ್ರೆ ನಮ್ಗೆ ಆಲ್ಮೋಸ್ಟ್ ಒಂದು ರೌಂಡ್ ಪೂರ್ತಿ ಕಂಪ್ಲೀಟ್ ಆದ ಹಾಗೆ. ಸೊ ಫಸ್ಟ್ ರೌಂಡಲ್ಲಿ ಮಾತ್ರ ನಾವು ಮೂಲೆನ ತಿರುಗಿಸ್ಕೊಳ್ಳೋದು. ಸೆಕೆಂಡ್ ರೌಂಡಿಂದ ನಾವು ಮೂಲೆ ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಾರ್ಮಲಾಗಿ ನಾವು ನಾಟ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಮೊದಲನೇ ರೌಂಡಲ್ಲಿ ಎತ್ತರ ಹಾಕಬೇಕಾದ್ರೆ ಮೊದಲನೇ ರೌಂಡಲ್ಲಿ ಮಾತ್ರ ನಾವು ಮೂಲೆನ ತಿರುಗಿಸ್ಕೊಳ್ಳೋದು. ನೋಡಿ ಇವಾಗ ಇದು ಲಾಸ್ಟ್. ನೋಡಿ ಆವಾಗಲೇ ನಾನು ನಿಮ್ಗೆ ಹೇಳಿದ್ದೆ, ಫಸ್ಟು ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ಎತ್ತರನ ಸ್ಟಾರ್ಟ್ ಮಾಡ್ಕೋಬಾರ್ದು ಅಂತ. ನೋಡಿ ಇವಾಗ ಇಲ್ಲಿ ನಮಗೆ ಮುಳ್ಳೆ ತಿರುಗಿಸ್ಕೋಬೇಕು. ಮುಳ್ಳೆ ತಿರುಗಿಸ್ಕೋಬೇಕಾದ್ರೆ ನಾವು ಲ್ಯಾಡರ್ ನಾಟ್ ಹಾಕ್ಕೋಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾಟು ಸೆಕೆಂಡ್ ನಾಟು ಅಂದರೆ ಫಸ್ಟು ವೈರು ಸೆಕೆಂಡ್ ವೈರ್ನ ಬಿಟ್ಟು ಮೂರನೇ ವೈರು ಅಥವಾ ಎರಡನೇ ವೈರಿಂದನೂ ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ ಮೂರನೇ ಇಂಟು ವೈರ್ ಅಲ್ಲಿರೋ ವೈರ್ನ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಈ ಥರನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದೊಂದು ನಾಟ್ ಹಾಕ್ಕೊಂಡ್ರೆ ನನಗೆ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಎತ್ತರ ಒಂದು ರೌಂಡ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಒಂದು ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಈ ನಾಟಿಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಈ ನಾಟಿಗೆ ನಾನು ಎಂಡ್ ಮಾಡಿದ್ದೀನಿ. ಇವಾಗ ಇಲ್ಲಿ ನಾವು ಲ್ಯಾಡರ್ ನಾಟ್ನ ಹಾಕ್ಕೋಬೇಕು. ಸೊ ಇಲ್ಲಿ ನೀವು ನೋಡಬಹುದು. ನೋಡಿ ಈ ರನ್ನಿಂಗ್ ವೈರ್ ಇದೆಯಲ್ವಾ, ಈ ರನ್ನಿಂಗ್ ವೈರ್ನ ಹೀಗೆ ಇಟ್ಕೊಂಡು ಒಳಭಾಗಕ್ಕೆ ತೊಗೊಳ್ಬೇಕು. ನೋಡಿ ಹೀಗೆ ಒಳಭಾಗಕ್ಕೆ ತೊಗೊಂಡು ನಮಗೆ ಫಸ್ಟ್ ನಾಟಲ್ಲಿ 2 ವೈರ್ ಬಂದಿದೆ. ಈ 2 ವೈರನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ನೋಡಿ ಹೀಗೆ ಸ್ವಲ್ಪ ಲೂಸ್ ಮಾಡಿಕೊಂಡು ಇದನ್ನು ಮೇಲ್ಭಾಗಕ್ಕೆ ತೊಗೊಳ್ಬೇಕು. ನೋಡಿ ಹೀಗೆ ಮಾಡಿದ್ರೆ ಇದು ಮೇಲ್ಭಾಗಕ್ಕೆ ಬರುತ್ತೆ. ಈ ಕಡೆದು ಕೂಡ ಅಷ್ಟೇ, ಇದನ್ನು ನಾವು ಮೇಲ್ಭಾಗಕ್ಕೆ ತೊಗೊಳ್ಬೇಕು. ನೋಡಿ ಹೀಗೆ ತೊಗೊಂಡಾಗ ನಮಗಿಲ್ಲಿ 2 ಲೂಪ್ ಬರುತ್ತೆ. ಈ 2 ಲೂಪಲ್ಲಿ ಫಸ್ಟು ಲೂಪ್ ಇದೆಯಲ್ವಾ, ನೋಡಿ ಇದು ರನ್ನಿಂಗ್ ವೈರು. ಹೀಗೆ ಮಡ್ಚ್ಕೊಂಡು ಈ ಫಸ್ಟು ಲೂಪ್ ಒಳಭಾಗಕ್ಕೆ ರನ್ನಿಂಗ್ ವೈರ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಫಸ್ಟು ವೈರ್ ಇದೆಯಲ್ವ, ಲೂಸ್ ಮಾಡ್ಕೊಂಡಿರ್ತೀವಲ್ವ ವೈರು, ಅದರಲ್ಲಿ ಫಸ್ಟು ವೈರ್ನ ತೊಗೊಂಡು ಈ ರನ್ನಿಂಗ್ ವೈರ್ ಒಳಭಾಗಕ್ಕೆ ಹಾಕ್ಕೋಬೇಕು. ಇದು ಹಾಕ್ಕೊಂಡ್ಮೇಲೆ ಸೆಕೆಂಡು ಲೂಪ್ ಇದೆಯಲ್ಲ, ಈ ಸೆಕೆಂಡು ಲೂಪ್ ಒಳಭಾಗಕ್ಕೆ ರನ್ನಿಂಗ್ ವೈರ್ ಬರಬೇಕು. ಸೆಕೆಂಡ್ ವೈರ್ ನಾವು ಲೂಸ್ ಮಾಡ್ಕೊಂಡಿರ್ತೀವಲ್ವ, ಆ ವೈರ್ನ ತೊಗೊಂಡು ಈ ರನ್ನಿಂಗ್ ವೈರ್ ಒಳಭಾಗಕ್ಕೆ ನಾವು ಎಳ್ಕೋಬೇಕು. ಇವಾಗ ಈ ನಾಟ್ನ ನಾವು ಟೈಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ
ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ಆವಾಗ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇದು ರನ್ನಿಂಗ್ ವೈರು. ಈ ರನ್ನಿಂಗ್ ವೈರ್ನ ಒಳಭಾಗದಿಂದ ಸ್ವಲ್ಪ ಹೀಗೆ ಎಳ್ಕೋಬೇಕು. 2 ವೈರನ್ನು ಎಳ್ಕೋಬೇಕು. ನೋಡಿ, ವೈರು ಸೈಡಿಗೆ ಬಂದಿದೆ. ಇವಾಗ ಇದನ್ನು ನಾವು ಸರಿ ಮಾಡ್ಕೊಳ್ಳೋಣ. ಇಲ್ಲಿ ವೈರು ಉಲ್ಟಾ ಆಗಿದೆ. ಈ ವೈರ್ನ ನಾವು ಸೀದಾ ಮಾಡಿಕೊಂಡ್ರೆ ನಮಗೆ ಸರಿಯಾಗಿ ಬರುತ್ತೆ. ನೋಡಿ ಹೀಗೆ. ಇವಾಗ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ, ಇವಾಗ ನಮಗೆ ನಾಟು ಕ್ಲಿಯರಾಗಿ ಬಂದಿದೆ. ಸೊ ನೋಡ್ಬೋದು ನೀವಿಲ್ಲಿ ನಾಟು ನಮಗೆ ಒಂದೇ ಸಮ ಇದೆ. ಈ ಲೈನ್ ಕೂಡ ಅಷ್ಟೇ, ಲೈನ್ ಕೂಡ ನೋಡಿ ಒಂದೇ ಸಮ ಬಂದಿದೆ. ನೋಡಿ, ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಲೈನು, ಎಲ್ಲಿ ಎಂಡ್ ಮಾಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ನಾವು ಲ್ಯಾಡರ್ ನಾಟ್ನ ಬಳಸಿದ್ರೆ ಈ ರೀತಿ ಲೈನ್ ಒಂದೇ ಸಮ ಬರುತ್ತೆ. ಇಲ್ಲ ಅಂದರೆ ನೀವು ಫಿನಿಶಿಂಗ್ ಬ್ಯಾಕ್ ಪೂರ್ತಿ ಫಿನಿಶ್ ಆದಮೇಲೆ ಒಂದು ಲೈನ್ ಮೇಲೆ ಒಂದು ಲೈನ್ ಕೆಳಭಾಗಕ್ಕೆ ಬರುತ್ತೆ, ಈ ರೀತಿ ಬರುತ್ತೆ. ಸೊ ಇವಾಗ ಒಂದು ರೌಂಡ್ ಕಂಪ್ಲೀಟ್ ಆಯ್ತಲ್ವ. ಒಂದು ರೌಂಡ್ ಕಂಪ್ಲೀಟ್ ಆದಮೇಲೆ ನೋಡಿ, ಈ ರನ್ನಿಂಗ್ ವೈರ್ ಇದೆಯಲ್ವ, ಈ ರನ್ನಿಂಗ್ ವೈರ್ನ ಒಂದು 4 ರಿಂದ 5 ಇಂಚಷ್ಟು ಉದ್ದ ವೈರ್ನ ಬಿಟ್ಬಿಟ್ಟು ನಾನು ಈ ವೈರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಟ್ ಮಾಡಿರೋ 2 ವೈರ್ ಇದೆಯಲ್ವ, ಫಸ್ಟ್ ವೈರ್ ಬಿಟ್ಕೊಂಡಿದ್ದು ಮತ್ತು ಇವಾಗ ಕಟ್ ಮಾಡಿದ ವೈರು, ಈ 2 ವೈರನ್ನು ನಾವು ಒಳಭಾಗಕ್ಕೆ ತೂರಿಸ್ಕೊಳ್ಬೇಕು. ಈ ಬ್ಯಾಸ್ಕೆಟಿಗೆ ನಾವು ಒಂದೊಂದು ಲೈನಿಗೂ ರನ್ನಿಂಗ್ ವೈರ್ನ ಕಲರ್ ಚೇಂಜ್ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಆ ಲೈನ್ ಕಂಪ್ಲೀಟ್ ಆಗ್ತಿದ್ದಂಗೆ ವೈರ್ಗಳನ್ನ ಒಳಭಾಗಕ್ಕೆ ತೂರಿಸ್ಕೊಂಡ್ಬಿಡಿ. ಇಲ್ಲ ಆಮೇಲೆ ಕೂಡ ನೀವು ತೂರಿಸ್ಕೋಬೋದು. ಬ್ಯಾಕ್ ಪೂರ್ತಿ ಫಿನಿಶ್ ಆದಮೇಲೆ ನಾವು ಬ್ಯಾಕ್ ಫಿನಿಶಿಂಗ್ ಮಾಡಬೇಕಾದ್ರೆ ಉಲ್ಟಾ ಮಾಡ್ಕೋತೀವಲ್ವ, ಆವಾಗ ಕೂಡ ನೀವು ಈ ವೈರ್ಗಳನ್ನ ತೂರಿಸ್ಕೊಳ್ಬಹುದು. ನೋಡಿ, ಈ ವೈರ್ ಎಷ್ಟು ಲೆಂತಲ್ಲಿ ಬರುತ್ತೆ, ನಾನು ಅಷ್ಟು ಲೆಂತಲ್ಲೂ ಈ ವೈರ್ನ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಫಸ್ಟ್ ಲೈನ್ ಕಂಪ್ಲೀಟ್ ಆಯ್ತಲ್ವ, ಸೆಕೆಂಡ್ ಲೈನ್ನ ಹಾಕೋಬೇಕು. ಸೆಕೆಂಡ್ ಲೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡಿ, ಫಸ್ಟ್ ಲೈನ್ ಕಂಪ್ಲೀಟ್ ಆಯ್ತಲ್ವ, ಇವಾಗ ಸೆಕೆಂಡ್ ಲೈನ್ನ ಹಾಕ್ಕೋಬೇಕು. ಸೆಕೆಂಡ್ ಲೈನ್ ಹಾಕ್ಕೋಬೇಕಾದ್ರೆ ನಾನಿಲ್ಲಿ ಮೆರೂನ್ ಕಲರು ರನ್ನಿಂಗ್ ವೈರ್ ಆಗಿ ತೊಗೊಳ್ತಾ ಇದ್ದೀನಿ. ನೋಡಿ, ಹೀಗೆ ಒಂದು 4 ರಿಂದ 5 ಇಂಚಷ್ಟು ಉದ್ದ ನಾನು ವೈರ್ನ ಮಡಚ್ಕೊಂಡಿದ್ದೀನಿ. ಒಂದು 4 ರಿಂದ 5 ಇಂಚಷ್ಟು ಉದ್ದ ಮಡ್ಚ್ಕೊಂಡಿದ್ದೀವಲ್ವ, ಆ ವೈರು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು, ಈ ರೀತಿ ಬರಬೇಕು. ಇವಾಗ ನೋಡಿ, ಇಲ್ಲಿ ನಮಗೆ ಲ್ಯಾಡರ್ ನಾಟ್ ಬಂದಿದೆ. ಈ ನಾಟಿಗೆ ನಮಗೆ ಲ್ಯಾಡರ್ ನಾಟ್ ಬಂದಿದೆ. ಸೊ ನಾವು ಬಾಕ್ಸ್ ನಾಟಲ್ಲಿ ಹಾಕ್ಕೋಬೇಕಾದ್ರೆ ಲ್ಯಾಡರ್ ನಾಟು ಬಂದಿದ್ದ ನಾಟಿಗೆ ಹಾಕ್ಕೊಳ್ಳಲ್ಲ, ಪಕ್ಕದ ನಾಟಿಂದ ಹಾಕ್ಕೊಳ್ತೀವಲ್ವ. ಸೊ ಇಲ್ಲಿ ನಮಗೆ ಒಂದೇ ನಾಟಲ್ಲಿ 2 ವೈರ್ ಬರುತ್ತೆ. ಸೊ ಮೊದಲನೇ ವೈರ್ನ ಬಿಟ್ಟು ಇಲ್ಲಿ ಇಂಟು ಮಾರ್ಕಲ್ಲಿದ್ದಿಲ್ಲ, ಈ 2 ವೈರ್ನ ತೊಗೊಂಡು ನಾವು ಹಾಕ್ಕೋಬೇಕಾಗತ್ತೆ. ಸೊ ನೋಡಿ, ಹೀಗೆ. ಸೊ ಈ ಬ್ಯಾಸ್ಕೆಟ್ದು ಬೇಸ್ ನಾನು ಕಂಪ್ಲೀಟಾಗಿ ತೋರಿಸ್ಕೊಟ್ಟಿಲ್ಲ. ಇದೇ ರೀತಿ ಬೇಸ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಪೂಜಾ ಬ್ಯಾಸ್ಕೆಟಲ್ಲಿ ಬೇಸ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ಅದರಲ್ಲಿ ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನಾವು ಬೇಸಲ್ಲಿ ಯಾವ ರೀತಿ ಒಂದೊಂದು ಲೈನಿಗೆ ಒಂದೊಂದು ಕಲರ್, ಅಂದರೆ ರನ್ನಿಂಗ್ ವೈರು ಒಂದು ಲೈನ್ ವೈಟ್ ಕಲರಲ್ಲಿ ತೊಗೊಂಡ್ರೆ ಇನ್ನೊಂದು ಲೈನು ಮೆರೂನ್ ಕಲರಲ್ಲಿ ತೊಗೊಂಡ್ವಿ ಅಲ್ವಾ, ಅದೇ ರೀತಿಯೇ ಎತ್ತರ ಹಾಕ್ಕೋಬೇಕಾದ್ರೆ ಕೂಡ ತೊಗೋಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಈ ಡಿಸೈನ್ ಬರೋದಿಲ್ಲ. ಸೊ ನೀವು ನಾರ್ಮಲಾಗಿ ಒಂದೇ ಕಲರಲ್ಲಿ ಹಾಕ್ತೀನಿ ಅಂತಂದರೆ ನೀವು ಎತ್ತರ ಹಾಕಬೇಕಾದ್ರೆ ರನ್ನಿಂಗ್ ವೈರ್ನ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಸ್ಟಾರ್ಟಿಂಗ್ ಒಂದು ಲೈನ್ ಸ್ಟಾರ್ಟ್ ಮಾಡಿದ್ರೆ ರನ್ನಿಂಗ್ ವೈರು ಪೂರ್ತಿ ಅದನ್ನೇ ತೊಗೋಬೇಕಾಗತ್ತೆ. ಸೊ ನಾನಿಲ್ಲಿ ಈ ಡಿಸೈನ್ ಬರೋದಕ್ಕೋಸ್ಕರ ಹಾಕ್ತಾ ಇರೋವಂಥದ್ದಲ್ವ, ಹಾಗಾಗಿ ನಾನು ಒಂದೊಂದು ಲೈನ್ಗೂ ರನ್ನಿಂಗ್ ವೈರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನನಗೆ ಈ ರೀತಿ ಡಿಸೈನ್ ಬರೋದಿಲ್ಲ. ನೀವು ಒಂದೇ ಕಲರಲ್ಲಿ ಹಾಕೋತೀನಿ ಅಂತಂದರೆ ನೀವು ಮೊದಲನೇ ಲೈನ್ ಬೇಸ್ ಹಾಕಿದ ಮೇಲೆ ಎತ್ತರ ಹಾಕ್ಕೋಬೇಕಾದ್ರೆ ನೀವು ಮೊದಲನೇ ಲೈನಲ್ಲಿ ಏನು ಸ್ಟಾರ್ಟ್ ಮಾಡ್ತೀರಾ, ಪೂರ್ತಿ ನೀವು ಎಂಡ್ ಆಗೋವರೆಗೂ, ಅಂದರೆ ಎತ್ತರ ಕಂಪ್ಲೀಟಾಗಿ ಆಗೋವರೆಗೂ ಅದೇ ರನ್ನಿಂಗ್ ವೈರ್ ಇಟ್ಕೊಂಡು ನೀವು ಹಾಕ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಕಟ್ ಮಾಡೋ ಹಾಗಿರೋದಿಲ್ಲ. ಇನ್ ಕೇಸ್ ಏನಾದರೂ ನಿಮ್ಗೆ ಆ ಬಂಡಲ್ ಖಾಲಿ ಆಯಿತು, ಇನ್ನೊಂದು ಬಂಡಲ್ ತೊಗೋತೀವಿ ಅಂತಂದರೆ, ಇವಾಗ ನಾವು ಇದನ್ನು ಯಾವ ರೀತಿ ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ನೀವು ಬಂಡಲ್ ಖಾಲಿ ಆದಾಗ ಜಾಯಿನ್ ಮಾಡ್ಕೋಬೇಕಾಗತ್ತೆ.
ಸೊ ನೀವು ಇದೇ ಡಿಸೈನ್ ಬರಬೇಕು ಅಂದರೆ ನೀವು ಈ ಥರನೇ ತೊಗೋಬೇಕಾಗುತ್ತೆ. ಇಲ್ಲ ನಾನು ಒಂದೇ ಕಲರಲ್ಲಿ ಹಾಕೋತೀನಿ, ಇಲ್ಲ ಅಥವಾ 2 ಕಲರಲ್ಲಿ ಹಾಕೋತೀನಿ, ಬಟ್ ಈ ಡಿಸೈನ್ ಬೇಡ ನನಗೆ ನಾರ್ಮಲಾಗಿ ಹಾಕೋತೀನಿ ಅಂತಂದ್ರೂ ಕೂಡ ನೀವು ರನ್ನಿಂಗ್ ವೇರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೀವು ಯಾವ ರೀತಿ ಡಿಸೈನ್ ಹಾಕೋತೀರ ಅದ್ರ ಮೇಲೆ ರನ್ನಿಂಗ್ ವೇರ್ನ ನೀವು ಚೇಂಜ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ. ನಾವು ಬ್ಯಾಸ್ಕೆಟ್ ಯಾವ ಡಿಸೈನ್ ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಲ್ವ ಅದ್ರ ಮೇಲೆ ನಾವು ರನ್ನಿಂಗ್ ವೇರ್ನ ಎಲ್ಲೆಲ್ಲಿ ಚೇಂಜ್ ಮಾಡ್ಕೋಬೇಕು ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಡಿಸೈನಿಗೆ ಒಂದೊಂದು ಲೈನ್ಗೆ ಒಂದೊಂದು ಕಲರೇ ಬರಬೇಕಾಗತ್ತೆ. ಸೊ ಒಂದು ಲೈನ್ ವೈಟ್ ಬಂದರೆ ಒಂದು ಲೈನು ಮೆರೂನ್ ಕಲರಲ್ಲಿ ಬರಬೇಕಾಗತ್ತೆ. ಸೊ ಫಸ್ಟ್ ಲೈನಲ್ಲಿ ಮಾತ್ರ ನಾವು ಮೂಲೆನ ತಿರುಗಿಸ್ಕೊಳ್ಳೋದು. ಸೆಕೆಂಡ್ ಲೈನಿಂದ ನಾವು ಯಾವುದೇ ರೀತಿ ಮೂಲೆ ತಿರುಗಿಸ್ಕೊಳ್ಳೋ ಹಾಗಿರೋದಿಲ್ಲ. ನಾರ್ಮಲಾಗಿ ನಾವು ನಾಟ್ ಹಾಕ್ಕೊಳ್ತಾ ಬರಬೇಕು. ಈ ರೌಂಡ್ ಫಿನಿಶ್ ಆದಮೇಲೆ ನಾರ್ಮಲಾಗಿ ನಾವು ಲ್ಯಾಡರ್ ನಾಟ್ನ ಹಾಕ್ಕೊಂಡು ರೌಂಡ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಲೈನಿಗೆ ಮೆರೂನ್ ಕಲರು ರನ್ನಿಂಗ್ ವೇರಾಗಿ ತೊಗೊಂಡು ನಾವು ಲೈನ್ ಸ್ಟಾರ್ಟ್ ಮಾಡಿಕೊಂಡು ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಇವಾಗ ಇದನ್ನು ನೋಡೋದ್ರಲ್ಲ ಯಾವ ರೀತಿ ಹಾಕೋದು ಅಂತ. ಈ ರೌಂಡ್ ಪೂರ್ತಿಯಾಗಿ ಹಾಕ್ಕೊಂಡು ಇಲ್ಲಿ ಲ್ಯಾಡರ್ ನಾಟ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಮತ್ತೊಮ್ಮೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ತೋರಿಸ್ಕೊಟ್ರೋ ಲ್ಯಾಡರ್ ನಾಟ್ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಲ್ಯಾಡರ್ ನಾಟ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆಮ್ಲಾ ನಟಲ್ಲಿ ಲ್ಯಾಡರ್ ನಾಟ್ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೊಳ್ಬೋದು. ಸೊ ಇವಾಗ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ನಾನು ಲ್ಯಾಡರ್ ನಾಟ್ನ ಯಾವ ರೀತಿ ಹಾಕ್ಕೊಳ್ಬೇಕು ಅಂತ. ಇವಾಗ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ಸೆಕೆಂಡ್ ರೌಂಡ್ ಕೂಡ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಲ್ಯಾಡರ್ ನಾಟ್ನ ಹಾಕ್ಕೊಂಡು ನಾನು ಈ ರೌಂಡ್ನ ಫಿನಿಶ್ ಮಾಡ್ತಾಯಿದ್ದೀನಿ. ನೋಡಿ ರನ್ನಿಂಗ್ ವೇರ್ನ ಈ ರೀತಿ ಮಡಚ್ಕೊಂಡು ಹೀಗೆ ಒಳಭಾಗಕ್ಕೆ ತೊಗೋಬೇಕು. ಫಸ್ಟ್ ನಾವು ಲೈನ್ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ನಾಟ್ ಹಾಕ್ಕೊಂಡಿರ್ತೀವಲ್ವ, ಆ ನಾಟಲ್ಲಿ ನಮಗೆ ನೋಡಿ ಈ ರೀತಿ 2 ವೈರ್ ಬಂದಿರುತ್ತೆ. ಈ 2 ವೈರನ್ನು ಸ್ವಲ್ಪ ಹೀಗೆ ಲೂಸ್ ಮಾಡ್ಕೋಬೇಕು. ನೋಡಿ ಹೀಗೆ ಲೂಸ್ ಮಾಡಿಕೊಂಡು ಇದನ್ನು ನಾವು ಮೇಲ್ಭಾಗಕ್ಕೆ ತೊಗೊಳ್ಬೇಕು. ಆವಾಗ ನಮಗೆ ಇಲ್ಲಿ ಈ ಥರ ಲೂಪ್ ಈ ಕಡೆ ಬರುತ್ತೆ ನೋಡಿ ಹೇಗೆ. ನೋಡಿ ಈ ರೀತಿ. ಇವಾಗ ಈ ರನ್ನಿಂಗ್ ವೈರ್ ಇದೆಯಲ್ವ, ಈ ರನ್ನಿಂಗ್ ವೈರ್ನ ಹೀಗೆ ಮಡಚ್ಕೊಂಡು ಫಸ್ಟು ಲೂಪ್ ಒಳಭಾಗಕ್ಕೆ ಮಾತ್ರ ಹಾಕ್ಕೋಬೇಕು. ಫಸ್ಟು ಲೂಪ್ ಒಳಭಾಗಕ್ಕೆ ಹಾಕ್ಕೊಂಡು ಫಸ್ಟು ವೈರ್ ಇದೆಯಲ್ವ, ಈ ವೈರ್ನ ನಾವು ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ರನ್ನಿಂಗ್ ವೈರ್ ಒಳಭಾಗದಿಂದ ತಗೊಳ್ಬೇಕು. ಇದಾದಮೇಲೆ ಮತ್ತೆ ಇಲ್ಲಿ ಸೆಕೆಂಡ್ ಲೂಪ್ ಇದೆಯಲ್ವ, ಸೆಕೆಂಡ್ ಲೂಪ್ ಒಳಭಾಗದಿಂದ ರನ್ನಿಂಗ್ ವೈರ್ ಹಾಕ್ಕೊಂಡು ಈ ಸೆಕೆಂಡ್ ವೈರ್ ಇದೆಯಲ್ಲ, ಈ ಸೆಕೆಂಡ್ ವೈರ್ನ ಈ ರನ್ನಿಂಗ್ ವೈರ್ ಒಳಭಾಗದಿಂದ ತಗೋಬೇಕು. ಇವಾಗ ನಾವು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೇಗೆ. ನೋಡಿ ಇದು ರನ್ನಿಂಗ್ ವೈರು. ಈ ರನ್ನಿಂಗ್ ವೈರ್ ಒಳಭಾಗದಲ್ಲಿ ಇದೆಯಲ್ವಾ, ಈ 2 ವೈರ್ನು ಫಸ್ಟ್ ಚಿಕ್ಕದಾಗಿರೋ ವೈರ್ನ ಟೈಟ್ ಮಾಡಿಕೊಂಡು ಆಮೇಲೆ ಈ ರನ್ನಿಂಗ್ ವೈರ್ನ ನೋಡಿ ಹೀಗೆ ಟೈಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾಟ್ ನಮಗೆ ಕ್ಲಿಯರಾಗಿ ಬಂದಿದೆ. ಸೊ ಎಲ್ಲೂ ವೈರು ಏರುಪೇರಾಗಿಲ್ಲ, ಈ ರೀತಿ ಬಂದಿದೆ. ಇವಾಗ ನೋಡಿ ಇದಾದಮೇಲೆ ಈ ರನ್ನಿಂಗ್ ವೈರ್ ಇದೆಯಲ್ವ, ಈ ರನ್ನಿಂಗ್ ವೈರ್ನ ಒಂದು 4 ರಿಂದ 5 ಇಂಚಷ್ಟು ಉದ್ದ ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ. ಸೊ ನೀವು ಇಲ್ಲಿ ನೋಡ್ಬೋದು. ನೋಡಿ ನಾವು ತಳ ಹಾಕಿದಾಗ ಸೆಂಟರಲ್ಲಿ ವೈಟ್ ಕಲರ್ ವೈರಲ್ಲಿ ನಮಗೆ ನಾಟ್ ಬಂದಿದೆ. ಎತ್ತರ ಹಾಕ್ಕೋಬೇಕಾದ್ರೆ ಮೆರೂನ್ ಕಲರ್ ವೈರಲ್ಲಿ ನಮಗೆ ನಾಟ್ ಬಂದಿದೆ. ಸೊ ಇನ್ನು ಎತ್ತರ ಪೂರ್ತಿಯಾಗಿ ಇದೇ ರೀತಿ ಬರುತ್ತೆ. ಇವಾಗ 3ನೇ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ಸೊ ನೋಡಿ 3ನೇ ಲೈನ್ ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ ವೈಟ್ ಕಲರ್ ರನ್ನಿಂಗ್ ವೈರಾಗಿ ತೊಗೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಇಂಚಷ್ಟು ಉದ್ದ ರನ್ನಿಂಗ್ ವೈರ್ ಮಡ್ಚ್ಕೊಂಡಿದ್ದೀನಿ. ನಾನೇನು 4 ರಿಂದ 5 ಇಂಚಷ್ಟು ಉದ್ದ ಮಡ್ಚ್ಕೊಂಡಿದ್ದೀನಿ ಆ ವೈರು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು. ಈ ರೀತಿ ಇಟ್ಕೋಬೇಕು. ಇವಾಗ ನೋಡಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿಗೆ ನನಗೆ ಲ್ಯಾಡರ್ ನಾಟ್ ಬಂದಿದೆ ಸೆಕೆಂಡ್ ಲೈನಲ್ಲಿ. ಇಲ್ಲಿ 2 ವೈರ್ ಇದೆ ಒಂದು ನಾಟಲ್ಲಿ. ಫಸ್ಟು ವೈರ್ನ ಬಿಟ್ಟು ಸೆಕೆಂಡ್ ವೈರು ಮತ್ತು
ಅದ್ರ ಪಕ್ಕದ ನಾಟಲ್ಲಿ ಬಂದಿರೋ ಒಂದು ವೈರ್ ಅಂದರೆ 8 ಮಾರ್ಕಲ್ಲಿ ಇರೋ ವೈರ್ನೇ ತೊಗೋಬೇಕು. ಈ 2ನೇ ವೈರು ಮತ್ತು ಪಕ್ಕದ ನಾಟಲ್ಲಿ ಬಂದಿರೋ ಮೊದಲನೇ ವೈರ್ನ ತೊಗೊಂಡು ನಾನಿಲ್ಲಿ ನಾಟ್ ಹಾಕ್ಕೊಂಡು 3ನೇ ಲೈನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಇಲ್ಲಿಂದ ನಾವು ನಾಟ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಇಲ್ಲಿವರೆಗೂ ಏನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನೋಡಿ ಹೀಗೆ ಇದೇ ರೀತಿ ಈ ವೈರ್ನ ಇಟ್ಕೊಂಡು ನೋಡಿ ಹೀಗೆ ಒಂದು ರೌಂಡ್ ಪೂರ್ತಿಯಾಗಿ ಬರಬೇಕು. ಮತ್ತೆ ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಕೋಬೇಕು. ಲ್ಯಾಡರ್ ನಾಟ್ ಹಾಕ್ಕೊಂಡು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಮತ್ತೆ ನೆಕ್ಸ್ಟ್ ಲೈನಿಗೆ ನಾವು ಮೆರೂನ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋಬೇಕು. ಅದ್ರ ನೆಕ್ಸ್ಟ್ ಲೈನಿಗೆ ನಾವು ವೈಟ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋಬೇಕು. ಇದೇ ರೀತಿಯೇ ನಾವು ಬ್ಯಾಗ್ ಎಷ್ಟು ಎತ್ತರ ಬೇಕು ನಮಗೆ ಬ್ಯಾಸ್ಕೆಟು ಅಷ್ಟು ಎತ್ತರನೂ ನಾವು ಇದೇ ರೀತಿಯೇ ಒಂದೊಂದು ಲೈನ್ಗೂ ರನ್ನಿಂಗ್ ವೈರ್ನ ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ನಮಗೆ ಕಂಪ್ಲೀಟಾಗಿ ಇದೇ ಥರ ಡಿಸೈನ್ ಬರೋದಿಲ್ಲ, ಡಿಸೈನ್ ಚೇಂಜ್ ಆಗಿಬಿಡತ್ತೆ. ಸೊ ಇದೇ ಥರ ಡಿಸೈನ್ ಬೇಕು ಅನ್ನೋರು ನೀವು ಆ ರೀತಿ ಹಾಕ್ಕೋಬೋದು. ನೋಡಿ ಹೀಗೆ. ಸೊ ನೋಡಿ ಇಲ್ಲಿ ನಾವು ಫಸ್ಟ್ ಲೈನಲ್ಲಿ ಮಾತ್ರನೇ ಮೂಲೆ ತಿರುಗಿಸ್ಕೊಂಡಿರೋದು. ಸೆಕೆಂಡ್ ಲೈನಿಂದ ನಮಗೆ ನಾರ್ಮಲಾಗಿ ನಾಟ್ ಬರುತ್ತೆ, ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಸೊ ಇಲ್ಲಿವರೆಗೂ ಯಾವ ರೀತಿ ಹಾಕೋದು ಅಂತ ನೋಡಿದ್ರಿಲ್ಲ. ಇವಾಗ ಕಂಪ್ಲೀಟ್ ಬ್ಯಾಸ್ಕೆಟು ಪೂರ್ತಿ ಎತ್ತರ ನನಗೆ ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರನೂ ನಾನು ಬ್ಯಾಸ್ಕೆಟ್ ಹಾಕ್ಕೊಂಡು ಫಿನಿಶಿಂಗ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಎತ್ತರ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎತ್ತರ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ನೋಡಿ ಡಿಸೈನು ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡಿ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ಮೆರೂನು ಮತ್ತು ವೈಟ್ ಹಾಕಿರೋದಲ್ವ, ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ನೋಡಿ ಇನ್ನೂ ನನಗೆ ಇಷ್ಟು ವೈರ್ ಮಿಕ್ಕಿದೆ. ಸೊ ಇದು ಮೀಡಿಯಮ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಮತ್ತು ಇದು ಕ್ರಾಸಾಗಿ ವೈರ್ ನಮಗೆ ತೋರಿಸೋದ್ರಿಂದ ಒಂದು ಇಷ್ಟುದ್ದ ವೈರ್ ಆದರೂ ನಮ್ಗೆ ಒಳಭಾಗಕ್ಕೆ ತೋರಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಹಾಗಾಗಿ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಟೋಟಲಾಗಿ ನಾನಿಲ್ಲಿ 1 2 3 4 5 6 7 8 9 10 11 12 13 14 15 16 17 ಲೈನು ನಾನು ಎತ್ತರನ ಹಾಕ್ಕೊಂಡಿದ್ದೀನಿ. ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ ಟೋಟಲಾಗಿ 17 ಲೈನು ನಾನು ಎತ್ತರ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಫ್ಲವರ್ ಅಲ್ವಾ, ಈ ಫ್ಲವರ್ ಸುತ್ತು ನಮಗೆ ಔಟರ್ ಬಾರ್ಡರ್ ಬರೋದಕ್ಕೆ ನಾನು ಇಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಬೇಕಾದರೂ ಹಾಕ್ಕೋಬೋದು. ಸೊ ಈ ರೀತಿ ಬಂದಿದೆ. ಇವಾಗ ಇದನ್ನು ಫಿನಿಶಿಂಗ್ನ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ನೋಡಿ ನಾವಿಲ್ಲಿ ಒಳಭಾಗಕ್ಕೆ ವೈರ್ ತೋರಿಸಿದಾಗ ನಮಗೆ ವೈರ್ಗಳು ತರ್ಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು ಲೈನು ಬಾಕ್ಸ್ ನಾಟ್ ಹಾಕೋತೀನಿ. ನೋಡಿ ಈ 8 ಮಾರ್ಕಲ್ ವೈರ್ ಇದೆಯಲ್ಲ, ಈ 8 ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾನು ಬಾಕ್ಸ್ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ನಾನು ರನ್ನಿಂಗ್ ವೈರ್ನ ಬಳಸ್ತಾ ಇಲ್ಲ. ಸೊ ನಾರ್ಮಲಾಗಿ 8 ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾನು ಬಾಕ್ಸ್ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಹೀಗೆ. ಸೊ ಈ ಬಾಕ್ಸ್ ನಾಟ್ ನಾವೇನು ಈ ಲೈನ್ ಪೂರ್ತಿ ಬಾಕ್ಸ್ ನಾಟ್ ಹಾಕೋತೀವಲ್ವ, ಇದು ನಮಗೆ ಮೇಲ್ಭಾಗದಲ್ಲಿ ಕಾಣೋದಿಲ್ಲ, ಇದು ಒಳಭಾಗದಲ್ಲಿ ನಾವು ಮಡಚ್ಕೊಳ್ತೀವಿ. ನೋಡಿ ಇದನ್ನು ಈ ರೀತಿ ಮಡಚ್ಕೋತೀವಿ, ಆವಾಗ ನಮಗೆ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನಮಗೆ ವೈರ್ಗಳು ತರ್ಚೋದು ಆ ರೀತಿ ಆಗೋದಿಲ್ಲ, ಒಳಭಾಗದಲ್ಲಿ ವೈರ್ಗಳು ತರ್ಚೋ ರೀತಿ ಬರೋದಿಲ್ಲ. ಸೊ ಸ್ವಲ್ಪ ಟೈಟಾಗಿ ಎಳೆದು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಈ ಲೈನ್ ಪೂರ್ತಿಯಾಗಿ ನಾನು ಇದೇ ರೀತಿ ಬಾಕ್ಸ್ ನಾಟ್ ಹಾಕೋತೀನಿ. ಈ ಲೈನ್ ಪೂರ್ತಿಯಾಗಿ ಇದೇ ರೀತಿ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡು ಈ ಬ್ಯಾಗ್ ಸೀದಾ ಇದೆಯಲ್ವ, ಈ ಬ್ಯಾಗ್ನ ಉಲ್ಟಾ ಮಾಡ್ಕೊಳ್ತೀನಿ. ಉಲ್ಟಾ ಮಾಡಿಕೊಂಡು ಇದು ಪೂರ್ತಿ ಫಿನಿಶಿಂಗ್, ಈ ವೈರ್ಗಳನ್ನೆಲ್ಲ ನಾವು ಒಳಭಾಗಕ್ಕೆ ಯಾವ ರೀತಿ ತೋರಿಸ್ಕೋಬೇಕು, ಇಲ್ಲಿ ಫಿನಿಶಿಂಗ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ಈ ಲೈನ್ ಪೂರ್ತಿ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡು ಈ ಬ್ಯಾಸ್ಕೆಟ್ನ ಉಲ್ಟಾ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ಇದು ಒಂದು ಲೈನ್ ಬಾಕ್ಸ್ ನಾಟ್ ಹಾಕ್ಕೊಂಡು ನಾನು ಬ್ಯಾಸ್ಕೆಟ್ನ ಉಲ್ಟಾ ತಿರುಗಿಸ್ಕೊಂಡಿದ್ದೀನಿ. ಇದು ಹೊರಭಾಗ, ಇದು ಒಳಭಾಗ, ಉಲ್ಟಾ ತಿರುಗಿಸ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಸೈಡಲ್ಲಿ ನಮಗೆ ಯಾವುದೇ ರೀತಿ ವೈರ್ ಬಂದಿಲ್ಲ. ಇಲ್ಲಿ ನೋಡ್ಬೋದು ನೋಡಿ,
ಈ ಸೈಡಲ್ಲಿ ನಮಗೆ ಇಷ್ಟೊಂದು ವೈರ್ ಬಂದಿದೆ. ಈ ವೈರ್ ಯಾವುದು ಅಂದರೆ ನಾವು ಒಂದೊಂದು ಲೈನ್ಗೂ ರನ್ನಿಂಗ್ ವೈರ್ನ ಚೇಂಜ್ ಮಾಡ್ಕೊಂಡ್ವಲ್ವ, ಕಟ್ ಮಾಡಿ ಆ ವೈರ್ಗಳು. ಸೊ ನಾನು ಇದನ್ನು ತೋರ್ಸೋಕ್ಕೆ ಅಂತಲೇ ಬಿಟ್ಟಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇದನ್ನು ನಾವು ಇಲ್ಲಿ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಪ್ರತಿಯೊಂದು ಲೈನಲ್ಲೂ ಎರಡೆರಡು ವೈರ್ ಬರುತ್ತೆ. ಎರಡೆರಡು ವೈರನ್ನು ತೊಗೊಂಡು ನಾವು ಅದು ಯಾವ ಕಡೆಗೆ ಈಸಿಯಾಗಿ ತೋರುತ್ತೆ ನೀವು ಆ ಕಡೆಗೆ ತೋರಿಸ್ಕೋಬೋದು. ಸೊ ಇದೆಷ್ಟು ಲೆಂತಲ್ಲಿ ಬಿಟ್ಟಿರ್ತೀವಿ ಅಷ್ಟು ಲೆಂತಲ್ಲೂ ಒಳಭಾಗಕ್ಕೆ ತೋರಿಸ್ಕೊಳ್ಳಿ ಈ ರನ್ನಿಂಗ್ ವೈರ್ ಮಾತ್ರ. ಏಕೆಂದರೆ ನಾವು ಪ್ರತಿಯೊಂದು ಲೈನಿಗೂ ರನ್ನಿಂಗ್ ವೈರ್ನ ಚೇಂಜ್ ಮಾಡಿದ್ದೀವಿ. ಸೊ ನಮಗೆ ಬಿಗಿಯಾಗಿ ಬರುತ್ತೆ. ನೋಡಿ ಹೀಗೆ ಯಾವ ಕಡೆ ಈಸಿಯಾಗಿ ತೋರುತ್ತೋ ಆ ಕಡೆ ನೀವು ತೋರಿಸ್ಕೋಬೋದು. ಇದಿಷ್ಟು ವೈರ್ಗಳನ್ನು ನಾವು ತೋರಿಸ್ಕೋಬೇಕಾಗುತ್ತೆ ರನ್ನಿಂಗ್ ವೈರು. ಸೊ ಇವಾಗ ರನ್ನಿಂಗ್ ವೈರ್ನ ಯಾವ ರೀತಿ ತೋರಿಸೋದು ಅಂತ ನೋಡ್ಕೊಂಡ್ರಿ ಅಲ್ವಾ. ಇವಾಗ ಈ ವೈರ್ಗಳನ್ನ ನಾವು ಯಾವ ರೀತಿ ತೋರಿಸ್ಕೊಳ್ಬೇಕು ಅಂತ ನೋಡೋಣ. ನೋಡಿ ಇಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಲ್ವ, ಈ ಬಾಕ್ಸ್ ನಾಟ್ನ ಒಳಭಾಗಕ್ಕೆ ಈ ರೀತಿ ಮಡಚ್ಕೋಬೇಕು. ಈ ರೀತಿ ಮಡಚ್ಕೊಂಡು ನಾವು ಈ ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು. ಸೊ ಈ ವೈರ್ಗಳು ಒಳಭಾಗಕ್ಕೆ ತೂರಿಸ್ಕೋಬೇಕಾದ್ರೆ ನೋಡಿ, ಒಂದು ನಾಟಲ್ಲಿ ಎರಡು ವೈರ್ ಬಂದಿದೆ ಅಲ್ವಾ. ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಿಗೆ ಯಾವ ರೀತಿ ತೂರಿಸ್ಕೊಳ್ತೀವಿ ಅದೇ ರೀತಿ ಇಲ್ಲಿ ಕೂಡ ನಾವು ತೂರಿಸ್ಕೋಬೇಕಾಗತ್ತೆ. ಸೊ ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ರೈಟ್ ಸೈಡಲ್ಲಿರೋ ವೈರ್ನ ಲೆಫ್ಟಿಗೆ, ಲೆಫ್ಟಲ್ಲಿರೋ ವೈರ್ನ ರೈಟಿಗೆ ತೊಗೊಳ್ತೀವಲ್ವ. ಸೊ ಇಲ್ಲಿ ಆ ರೀತಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಇಲ್ಲಿ ಬಾಕ್ಸ್ ನಾಟ್ ಹಾಕಿರೋದ್ರಿಂದ ಆ ರೀತಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ನಾರ್ಮಲಾಗಿ ಬಾಕ್ಸ್ ನಾಟ್ ಹಾಕ್ಕೊಂಡಿಲ್ಲ, ಆಮ್ಲಾ ನಾಟಲ್ಲೇ ಹಾಕಿದ್ದೀವಿ ಅಂದರೆ ಸೊ ಒಂದು ಲೈನ್ ಮಡಚಲ್ಲ ಅಂದಾಗ ನಾವು ಈ ರೀತಿ ವೈರ್ನ ತೂರಿಸ್ಕೋಬೇಕಾಗತ್ತೆ ಕ್ರಾಸಾಗಿ. ಸೊ ಇಲ್ಲಿ ನಾವು ಬಾಕ್ಸ್ ನಾಟ್ ಹಾಕಿರೋದ್ರಿಂದ ನೋಡಿ, ಒಂದು ಲೈನು ಈ ಬಾಕ್ಸ್ ನಾಟ್ ನಮಗೆ ಹೀಗೆ ಮಡಚ್ಕೊಳ್ಳುತ್ತೆ ಒಳಭಾಗಕ್ಕೆ. ಮಡಚ್ಕೊಂಡಾಗ ನೋಡಿ ನಮಗೆ ಈ ಕಡೆ ಒಂದು ವೈರು, ಈ ಕಡೆ ಒಂದು ವೈರ್ ಈಸಿಯಾಗಿ ಪಾಸ್ ಆಗುತ್ತಲ್ವ. ಸೊ ಈ ವೈರ್ಗಳನ್ನ ನೋಡಿ ಫಸ್ಟ್ ನಾಟ್ ಬಿಡಬೇಕು. ಅಂದರೆ ಆಮ್ಲಾ ನಾಟು ಫಸ್ಟ್ ನಾಟ್ ಬಿಟ್ಟು ಸೆಕೆಂಡ್ ಆಮ್ಲಾ ನಾಟ್ ಇದೆಯಲ್ವ, ಸೆಕೆಂಡ್ ಲೈನು, ಅಲ್ಲಿಂದ ನಾವು ಈ ವೈರ್ನ ತೂರಿಸ್ಕೋಬೇಕಾಗತ್ತೆ. ಫಸ್ಟು ನಾಟಲ್ಲೇ ಬೇಡ, ಯಾಕೆಂದರೆ ಇದು ಆಲ್ರೆಡಿ ನಮಗೆ ಈ ರೀತಿ ಮಡಚ್ಕೊಳ್ಳೋದ್ರಿಂದ ಫಸ್ಟ್ ನಾಟಲ್ಲಿ ಬೇಕಲ್ಲ. ಸೊ ಸೆಕೆಂಡ್ ನಾಟಿಂದ ವೈರ್ಗಳನ್ನ ಒಳಭಾಗಕ್ಕೆ ತೂರಿಸ್ಕೊಳ್ಬೋದು ನೋಡಿ ಹೀಗೆ. ಸೊ ಈ ವೈರ್ನ ನಾವು ವಿ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ವೈರ್ ತೂರಿಸೋದಕ್ಕೆ ಈಸಿ ಆಗುತ್ತೆ ನೋಡಿ ಹೀಗೆ. ಇಲ್ಲಿ ನೀವು ನೋಡ್ಕೋಬೇಕು, ಇದು ನಮಗೆ ಚುಚ್ಕೋಬಾರ್ದು, ಆ ರೀತಿ ನಾವು ವೈರ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು ನೋಡಿ ಹೀಗೆ. ಪ್ರತಿಯೊಂದು ನಾಟಿಗೆ ತೋರಿಸ್ಕೊಂಡಾಗ್ಲೂ ನೋಡಿ ಹೀಗೆ ಇಟ್ಕೊಂಡು ಹೀಗೆ ನಾವು ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ನಮಗೆಲ್ಲೂ ತರ್ಚೋದಿಲ್ಲ. ಸೊ ಈ ವೈರ್ ಇದೆಯಲ್ವಾ, ಈ ವೈರ್ನ ನೋಡಿ ಈ ಲೈನ್ ಬಿಡಬೇಕು. ಇದನ್ನು ವಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಸೆಂಟರ್ ನಾಟ್ನ ಬಿಟ್ಟು ಈ ಕಡೆ ಸೈಡಲ್ಲಿರೋ ನಾಟಿಗೆ ನಾವು ಈ ವೈರ್ನ ತೋರಿಸ್ಕೊಳ್ಳೋಣ ನೋಡಿ ಹೀಗೆ. ಈ ಕಡೆ ಸೈಡಲ್ಲಿರೋದು ಹೀಗೆ ಬರುತ್ತೆ, ಈ ಕಡೆ ಸೈಡಲ್ಲಿರೋದು ಹೀಗೆ ಬರುತ್ತೆ. ಸೊ ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ರೈಟಲ್ಲಿರೋದು ಲೆಫ್ಟಲ್ಲಿರೋದು ರೈಟಿಗೆ ತೊಗೊಂಡು ಕ್ರಾಸಾಗೆ ತೋರಿಸ್ಕೊಳ್ತೀವಿ. ಇದರಲ್ಲಿ ನಾವು ಲಾಸ್ಟ್ ಲೈನಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿರೋದ್ರಿಂದ ನಮಗೆ ನಾಟು ಕ್ರಾಸಾಗೆ ಬರುತ್ತೆ. ನಮಗೆ ಈ ವೈರ್ ತೋರಿಸ್ಕೊಳ್ಳೋದು ಕ್ರಾಸಾಗೆ ಬರುತ್ತೆ, ಆದರೆ ಲೆಫ್ಟಲ್ಲಿರೋದು ರೈಟಿಗೆ, ರೈಟಲ್ಲಿರೋದು ಲೆಫ್ಟಿಗೆ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ ಹೀಗೆ. ನೋಡಿ ಈ ರೀತಿ ಈ ವೈರ್ ಎಷ್ಟು ಲೆಂತಲ್ಲಿ ಬರುತ್ತೆ ನಾನು ಅಷ್ಟು ಲೆಂತಲ್ಲೂ ವೈರ್ನ ತೋರಿಸ್ಕೊಳ್ತೀನಿ. ಏಕೆಂದರೆ ಈ ವೈರ್ ಎಷ್ಟು ಲೆಂತಲ್ಲಿ ಬರುತ್ತೆ ನಾವು ಅಷ್ಟು ಲೆಂತಲ್ಲೂ ತೋರಿಸ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಬ್ಯಾಸ್ಕೆಟು ನಮಗೆ ತುಂಬ ಬಿಗಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಬೇಗ ಹಾಳಾಗೋದು ಇಲ್ಲ, ಮತ್ತು ವೈರ್ ಕೂಡ ವೇಸ್ಟ್ ಆಗುತ್ತೆ. ಇವಾಗ ನಾವು ಇದನ್ನು ಕಟ್ ಮಾಡಿದ್ರು ಈ ವೈರ್ ವೇಸ್ಟ್ ಅಲ್ವಾ, ಆ ವೇಸ್ಟ್ ಆಗೋ ಬದಲು ಈ ಬ್ಯಾಸ್ಕೆಟ್ ಒಳಭಾಗಕ್ಕೆ ನಾವು ತೋರಿಸ್ಕೊಂಡ್ರೆ ವೈರ್ ಬ್ಯಾಸ್ಕೆಟು ತುಂಬ ಸ್ಟಿಫಾಗಿ ಬರುತ್ತೆ. ಸೊ ವೈರು ನಮಗೆ ವೇಸ್ಟ್ ಆಗೋದಿಲ್ಲ. ಈಗ ತುಂಬ ಚಿಕ್ಕ ಚಿಕ್ಕ ವೈರ್ ಮೇಗುತ್ತೆ, ತುಂಬ ಚಿಕ್ಕ ಚಿಕ್ಕ ವೈರ್ ತೊಗೊಂಡು ನಾವೇನೂ ಮಾಡೋದಕ್ಕಾಗೋದಿಲ್ಲ. ಸೊ ಬ್ಯಾಸ್ಕೆಟಿಗೆ ನಾವು ಒಳಭಾಗಕ್ಕೆ ತೋರಿಸ್ಕೊಂಡ್ರೆ ಬ್ಯಾಸ್ಕೆಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದೇ ಬ್ಯಾಸ್ಕೆಟ್ ಅಂತಲ್ಲ, ನಾನು ಹಾಕೋ ಪ್ರತಿಯೊಂದು ಬ್ಯಾಸ್ಕೆಟಲ್ಲೂ ಎಷ್ಟು ಲೆಂತಲ್ಲಿ ನನಗೆ ವೈರ್ ಸಿಕ್ಕಿರುತ್ತೆ ಅಷ್ಟು ಲೆಂತಲ್ಲೂ ನಾನು ವೈರ್ನ ಒಳಭಾಗಕ್ಕೆ ತೋರಿಸ್ಕೊಳ್ತೀನಿ. ಆವಾಗ ನಮಗೆ ಬ್ಯಾಸ್ಕೆಟ್ ಲೈಫ್ ಚೆನ್ನಾಗಿರುತ್ತೆ. ಸೊ ನಂಗೆ ಅಷ್ಟೊಂದು ತೋರ್ಸೋಕ್ಕಾಗೋದಿಲ್ಲ ಅಷ್ಟೊಂದು ಲೆಂತಲ್ಲಿ ಅನ್ನೋರು ಒಂದು 7 ರಿಂದ 8 ನಾಟ್ ಒಳಭಾಗಕ್ಕೆ, ಇಲ್ಲ 6 ರಿಂದ 7 ನಾಟ್ ಒಳಭಾಗಕ್ಕೆ ನೀವು ವೈರ್ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೋದು.
ಸೊ ನಾನು ಆಲ್ಮೋಸ್ಟ್ ತುಂಬ ಉದ್ದ ಇದೆ ಅಲ್ವಾ, ನಾನು ಈ ಎಂಡ್ವರೆಗೂ ಹಾಕ್ಕೊಳ್ತೀನಿ. ನೋಡಿ ಇದು ಇಷ್ಟೊಂದು ಉದ್ದ ಇದೆ, ಈ ಎಂಡ್ವರೆಗೂ ಬರೋವರೆಗೂ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ನಾವು ಈ ರೀತಿ ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೂರಿಸ್ಕೊಳ್ಬೇಕಾಗತ್ತೆ. ಈ ಕಡೆ ಇರೋ ವೈರು ಅಷ್ಟೇ ನೋಡಿ ಹೀಗೆ. ನೋಡಿ ಹೀಗೆ ಇದೇ ರೀತಿ ನಾವು ಎಲ್ಲ ವೈರ್ಗಳನ್ನೂ ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ಅವಾಗ ನೋಡಿ ನಮಗೆ ಪಕ್ಕ ಲೈನ್ಗಳಲ್ಲೇ ವೈರ್ಗಳು ಬರುತ್ತೆ. ನೋಡಿ ಇವಾಗ ಇಲ್ಲಿ ಬಂದಿದೆ ಅಲ್ವ, ಈಗ ಈ ಕಡೆ ಬರುತ್ತೆ, ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಈ ಎಲ್ಲ ವೈರ್ಗಳನ್ನೂ ಇವಾಗ ನಾನು ಯಾವ ರೀತಿ ತೋರಿಸ್ಕೊಟ್ಟೆ ಇದೇ ರೀತಿ ತೋರಿಸ್ಕೊಳ್ಬೇಕು. ಮತ್ತು ಇಲ್ಲಿ ರನ್ನಿಂಗ್ ವೈರ್ ಇದೆಯಲ್ವ, ಈ ರನ್ನಿಂಗ್ ವೈರ್ಗಳನ್ನೂ ನಾವು ಒಳಭಾಗಕ್ಕೆ ತೋರಿಸ್ಕೊಳ್ಬೇಕಾಗತ್ತೆ. ಇವಾಗ ಈ ಎಲ್ಲ ವೈರ್ಗಳನ್ನೂ ನಾನು ಒಳಭಾಗಕ್ಕೆ ತೂರಿಸ್ಕೊಂಡು ಈ ರನ್ನಿಂಗ್ ವೈರ್ ಏನು ಬಿಟ್ಟಿದ್ದೀನಲ್ವ, ಈ ರನ್ನಿಂಗ್ ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ಗಳನ್ನ ಕಟ್ ಮಾಡಿಕೊಂಡು ಈ ಬ್ಯಾಗ್ ಉಲ್ಟಾ ಏನಿದೆ ಉಲ್ಟಾ ಇರೋ ಬ್ಯಾಗ್ನ ಸೀದಾ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ. ಸೊ ವೈರ್ಗಳೆಲ್ಲ ಒಳಭಾಗಕ್ಕೆ ತೋರಿಸ್ಕೊಂಡ್ಮೇಲೆ ಬ್ಯಾಸ್ಕೆಟ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಇವಾಗ ನಾನು ಈ ಎಲ್ಲ ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿ ಬ್ಯಾಗ್ನ ಸೀದಾ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ವೈರ್ಗಳೆಲ್ಲ ಒಳಭಾಗಕ್ಕೆ ತೋರಿಸ್ಕೊಂಡು ನಾನು ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಒಳಭಾಗದಲ್ಲಿ ನೋಡಿ ವೈರ್ಗಳನ್ನೆಲ್ಲ ನಾನು ಈ ರೀತಿ ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀನಿ ಪೂರ್ತಿಯಾಗಿ. ಒಳಭಾಗಕ್ಕೆ ತೋರಿಸ್ಕೊಂಡು ಬ್ಯಾಸ್ಕೆಟ್ ಉಲ್ಟಾ ಇತ್ತಲ್ಲ, ಉಲ್ಟಾ ಇರೋ ಬ್ಯಾಸ್ಕೆಟ್ನ ನಾನು ಸೀದಾ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ ಕಂಪ್ಲೀಟ್ ಆದಮೇಲೆ. ನೀವು ಇಲ್ಲಿ ನೋಡ್ಬೋದು ನೋಡಿ, ನಾವು ಮೇಲ್ಭಾಗದಲ್ಲಿ ಬಾಕ್ಸ್ ನಟ್ ಹಾಕ್ಕೊಂಡ್ವಲ್ವ, ಅದು ಒಳಭಾಗದಲ್ಲಿ ಈ ರೀತಿ ಹೋಗುತ್ತೆ. ನೋಡಿ ಒಂದು ಲೈನ್ ಒಳಭಾಗಕ್ಕೆ ಹೋದಾಗ ನಮಗೆ ಈ ರೀತಿ ತರ್ಚೋದಿಲ್ಲ, ಹೀಗಂದಾಗ ನಮಗೆ ತರ್ಚೋದಿಲ್ಲ ವೈರು. ಸೊ ಹಾಗಾಗಿ ನಾನು ಒಂದು ಲೈನು ನಾರ್ಮಲ್ ನಾಟು ಬಾಕ್ಸ್ ನಾಟ್ ಹಾಕ್ಕೊಂಡು ಫಿನಿಷ್ ಮಾಡ್ಕೊಂಡಿರೋವಂಥದ್ದು. ಇನ್ ಕೇಸ್ ನಿಮಗೆ ಬೇಡ ನನಗೆ ಬಾಕ್ಸ್ ನಾಟ್ ಹಾಕ್ಕೊಳ್ಳಲ್ಲ ಅಂದರೆ ನೀವು ನಾನು ಯಾವ ರೀತಿ ಇದನ್ನು ಒಳಭಾಗಕ್ಕೆ ತೋರಿಸ್ಕೊಟ್ಟಿರಲಿಲ್ಲ ಅದೇ ರೀತಿ ಆಮ್ಲ ನಟಲ್ಲಿ ಬಂದಿರೋ ವೈರ್ನ ಹೀಗೆ ಕ್ರಾಸಾಗಿ ತೊಗೋಬೇಕಾಗುತ್ತೆ. ಇಲ್ಲಿ ನಾನು ಕ್ರಾಸಾಗೆ ತೊಗೊಂಡಿದ್ದೀನಿ, ಬಟ್ ಲೆಫ್ಟಲ್ಲಿ ಬಂದಿರೋ ವೈರು ಲೆಫ್ಟಲ್ಲೇ ತೊಗೊಂಡಿದ್ದೀನಿ. ಸೊ ಆಮ್ಲ ನಾಟ್ ಏನಿದೆ ಈ ನಾಟಲ್ಲೇ ನೀವು ಎಂಡ್ ಮಾಡ್ಕೋತೀನಿ ಅಂದರೆ ಲೆಫ್ಟಲ್ಲಿ ಬಂದಿರೋ ವೈರು ರೈಟಿಗೆ, ರೈಟಲ್ಲಿ ಬಂದಿರೋ ವೈರು ಲೆಫ್ಟಿಗೆ ತೊಗೋಬೇಕಾಗುತ್ತೆ. ಆ ರೀತಿ ತೊಗೋಬೇಕಾಗುತ್ತೆ. ನೋಡಿ ಬ್ಯಾಗ್ ತುಂಬ ಗಟ್ಟಿಯಾಗಿ ಬಂದಿದೆ. ನೀವು ಇಲ್ಲಿ ನೋಡ್ಬೋದು ನನಗೆ ಎಷ್ಟು ಲೆಂತಲ್ಲಿ ಬಂದಿದೆ ವೈರ್, ನಾನು ಅಷ್ಟು ಲೆಂತ್ವರೆಗೂ ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀನಿ. ನೋಡಿ ಇಲ್ಲಿವರೆಗೂ ಬಂದಿದೆ. ಸೊ ಆದಷ್ಟು ನಾನು ಎತ್ತರ ಹಾಕ್ಕೊಂಡಿದ್ದು ಸೆಕೆಂಡ್ ಲೈನ್ವರೆಗೂ ನಾನು ವೈರ್ಗಳನ್ನ ಒಳಭಾಗಕ್ಕೆ ತೋರಿಸಿದ್ದೀನಿ. ನೋಡಿ ತುಂಬ ಸ್ಟಿಫಾಗಿ ಬಂದಿದೆ ಬ್ಯಾಸ್ಕೆಟ್ ಕೂಡ ಅಷ್ಟೇ. ನೋಡಿ ನಾವು ಈ ರೀತಿ ಒಂದು ಲೈನ್ ಒಳಭಾಗದಲ್ಲಿ ಮಡ್ಚೋದ್ರಿಂದ ಪೈಪಿಂಗಾಗಿ ಕೂಡ ಇರುತ್ತೆ, ಮತ್ತು ನಮಗೆ ಕೈಗೆ ತರ್ಚೋದು ಇಲ್ಲ. ಹಾಗಾಗಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹ್ಯಾಂಡಲ್ ಹಾಕ್ಕೊಂಡ್ರೆ ನಮಗೆ ಬ್ಯಾಸ್ಕೆಟ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಹ್ಯಾಂಡಲ್ನ ಹಾಕ್ಕೋಬೇಕು ನಾವು. ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ ಯಾವ ರೀತಿ ಹಾಕ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇಲ್ಲ. ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 4 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೊಳ್ಬಹುದು. ನೋಡಿ ಇದನ್ನು ಯಾವ ರೀತಿ ಮೆಷರ್ ಮಾಡ್ಕೋಬೇಕು ಅಂತಂದರೆ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡಾಗ ನೋಡಿ ಇದು ಸೆಂಟ್ರ್ ಬರುತ್ತಲ್ವಾ, ಇಲ್ಲಿಂದ ಇಲ್ಲಿಗೆ ಸೆಂಟ್ರ್ ತೊಗೋಬೇಕು. ಇಲ್ಲಿಂದ ಈ ಕಡೆ ಮತ್ತು ಈ ಕಡೆಗೆ ಸೆಂಟ್ರ್ ತೊಗೊಂಡು ನಾವು ಹ್ಯಾಂಡಲ್ನ ಹಾಕ್ಕೋಬೇಕಾಗುತ್ತೆ. ನಿಮ್ಗೆ ಆ ರೀತಿ ಕನ್ಫ್ಯೂಸ್ ಆದರೆ ನೀವು ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿಂದ ಇಲ್ಲಿಗೆ ನಮಗೆ ಬೇಸ್ ಇದೆ ಅಲ್ವಾ, 1 2 3 4 5 6 7 8 9 ನಾಟ್ ಬಂದಿದೆ. ಸೊ ವೈಟ್ ಕಲರ್ ಫ್ಲವರ್ 9 ನಾಟ್ ಬಂದಿದೆ. ಅದರಲ್ಲಿ ನಾವು ಈ ಕಡೆ ಸೈಡ್ 4 ನಾಟ್ ಬಿಟ್ಟು ಈ ಕಡೆ ಸೈಡ್ 4 ನಾಟ್ ಬಿಟ್ಟರೆ ಇಲ್ಲಿ ನಮಗೆ ಸೆಂಟ್ರಲ್ಲಿ 1 ನಾಟ್ ಇದೆಲ್ಲ, ಈ ಸೆಂಟರ್ ನೋಡಿ ಇದು ನಮಗೆ ಸೆಂಟರ್ ಬರುತ್ತೆ. ಇದು ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಸೆಂಟರ್ ತೊಗೊಳ್ಬೇಕು. ಸೊ 1 2 1 2 ಲೆಕ್ಕ ಹಾಕಿದ್ರೆ ಇಲ್ಲಿಗೆ ನೋಡಿ ಇದ್ರ ನೇರಕ್ಕೆ ಇಲ್ಲಿಗೆ ನಾವು ಹ್ಯಾಂಡಲ್ನ ಹಾಕೋಬೇಕು. ಈ ಕಡೆನೂ ಅಷ್ಟೇ ನೋಡಿ ಈ ರೀತಿ ಇಟ್ಕೊಂಡು ಇದ್ರ ನೇರಕ್ಕೆ ನಾವು ಹ್ಯಾಂಡಲ್ ಹಾಕ್ಕೊಂಡ್ರೆ ನಮಗೆ ಸೆಂಟರಿಗೆ ಬ್ಯಾಕ್ ಸೆಂಟರಿಗೆ ಕರೆಕ್ಟಾಗಿ ಹ್ಯಾಂಡಲ್ ಬರುತ್ತೆ. ಸೊ ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ
ಡಾಟ್ ಹ್ಯಾಂಡಲ್ ಕೂಡ ಹಾಕ್ಕೋಬೋದು. ಸೊ ಈ ಬ್ಯಾಸ್ಕೆಟ್ ಮೀಡಿಯಮ್ ಸೈಜ್ ಆಗಿರೋದ್ರಿಂದ ನಮಗೆ 4 ವೈರ್ ಹ್ಯಾಂಡಲ್ ಆದರೆ ಸಾಕಾಗುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು. ಡಾಟ್ ಹ್ಯಾಂಡಲ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, 4 ವೈರ್ ಹ್ಯಾಂಡಲ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ 2 ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ನೋಡ್ಬಿಟ್ಟು ನಿಮಗೆ ಯಾವ ರೀತಿ ಬೇಕೋ ನೀವು ಹಾಕ್ಕೊಳ್ಬೋದು. ಸೊ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ನೋಡಿ. ಒಳಭಾಗದಲ್ಲಿ ಈ ರೀತಿ ಬರುತ್ತೆ, ಸೊ ಹೊರಭಾಗದಲ್ಲಿ ನಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಾನು ಹ್ಯಾಂಡಲ್ನ ತೋರಿಸ್ಕೊಡ್ತಾ ಇಲ್ಲ. ಹ್ಯಾಂಡಲ್ ಹಾಕೊಂಡ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಸೊ 4 ವೈರ್ ಹ್ಯಾಂಡಲ್ಲಿಗೆ ನಾನು ಒಂದು ಸೈಡ್ ಹ್ಯಾಂಡಲಿಗೆ 6.5 ಅಡಿ ಅಳತೆಯಲ್ಲಿ ನಾನು ವೈರ್ನ ಕಟ್ ಮಾಡ್ಕೊಳ್ತೀನಿ ನೋಡಿ. ವೈಟ್ ಕಲರಲ್ಲಿ 2 ಪೀಸ್ ವೈರು, ಮೆರೂನ್ ಕಲರಲ್ಲಿ 2 ಪೀಸ್ ವೈರ್ ತೊಗೊಳ್ತೀನಿ ಒಂದು ಸೈಡ್ಗೆ. ಸೊ ಟೋಟಲಾಗಿ ನಮಗೆ 2 ಸೈಡಿಂದ 8 ಪೀಸ್ ವೈರ್ ಬೇಕಾಗುತ್ತೆ. 4 ಪೀಸ್ ವೈಟ್ ಕಲರು, 4 ಪೀಸ್ ಮೆರೂನ್ ಕಲರು, 6.5 ಅಡಿ ಅಳತೆಯಲ್ಲಿ ನಾನು ಆ ವೈರ್ನ ಕಟ್ ಮಾಡ್ಕೊತೀನಿ. ಸೊ ಆ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ವೈರ್ ವೇಸ್ಟ್ ಆಗೋದಿಲ್ಲ, ನಿಮಗೆ ಮೆಷರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಆ ಮೆಷರ್ಮೆಂಟ್ ತೊಗೊಂಡ್ರೆ ನಿಮ್ಗೆ ಹ್ಯಾಂಡಲ್ ಅಷ್ಟು, ಇದಕ್ಕೆ ಈ ಬಾಸ್ಕೆಟಿಗೆ ಎಷ್ಟು ಹ್ಯಾಂಡಲ್ ಬೇಕೋ ಅಷ್ಟಕ್ಕೆ ಸಾಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಇಲ್ಲಿವರೆಗೂ ಏನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ, 2 ಕಲರ್ ವೈರ್ನ ಯೂಸ್ ಮಾಡಿಕೊಂಡು ಆಮ್ಲಾ ನಾಟ್ ಬ್ಯಾಸ್ಕೆಟಲ್ಲಿ ಫ್ಲವರ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಲಂಚ್ ಬಾಸ್ಕೆಟ್ ಸೈಜಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.